ಈ ಗದ್ಯಪಾಠದ ಮುಂದುವರಿದ ಭಾಗವನ್ನು ನೋಡೋಣ. ರಾಮ ಲಕ್ಷ್ಮಣನ ಜೊತೆಗೂಡಿಕೊಂಡು ಸೀತಾದೇವಿಯನ್ನು ಹುಡುಕುತ್ತಾ ಧನು ಹೇಳಿದಂತಹ ದಾರಿಯೊಳಗೆ ಬರ್ತಾ ಇದ್ದಾಗ ಮತಂಗಾಶ್ರಮವನ್ನು ಅವರು ಪ್ರವೇಶ ಮಾಡಿದರು. ಆ ಮತಂಗಾಶ್ರಮದಲ್ಲಿ ಬರ್ತಾ ರಾಮ ಅಲ್ಲಿ ಇರುವಂತಹ ಬೆಟ್ಟ ಗುಡ್ಡಗಳಿಗೆ, ಪ್ರಕೃತಿಯಲ್ಲಿ, ಗಿರಿವನ ಎಲ್ಲವುಗಳಿಗೂ ಕೂಡ ಸೀತೆಯನ್ನು ನೋಡಿದ್ದೀರಾ, ಸೀತೆಯನ್ನು ಕಂಡಿರಾ ಅಂತ ದುಃಖದಿಂದ ಕೇಳ್ತಾ ರಾಮ ಬಂದಾಗ ರಾಮನ ದುಃಖವನ್ನು ನೋಡಿ ಲಕ್ಷ್ಮಣ ಅಣ್ಣನಿಗೆ ಸಮಾಧಾನ ಪಡಿಸ್ತಾನೆ. ತಾಳಿಕೋ ಅಣ್ಣ, ನೀನೇ ಈ ರೀತಿ ಧೈರ್ಯ ಕಳೆದುಕೊಂಡ್ರೆ ಇನ್ನು ಧೈರ್ಯಕ್ಕೆ ಸ್ಥಾನ ಯಾವುದು ಅಂತ ಹೇಳಿ ಲಕ್ಷ್ಮಣ ಅಣ್ಣನಿಗೆ ಸಮಾಧಾನ ಪಡಿಸಿದಾಗ ರಾಮ ಸಮಾಧಾನವನ್ನು ಪಡೆದುಕೊಂಡು ತಾಳಿಕೊಂಡು ತಮ್ಮನಿಗೆ ಈ ಒಂದು ಶೋಕದ ಉಳಿಕೆ ಅಂದರೆ ಈ ಒಂದು ದುಃಖದ ಸೀತೆಯ ಅಗಲಿಕೆಯ ಈ ದುಃಖದ ಬೆಂಕಿ ನನ್ನ ಮನಸ್ಸನ್ನು ಸುಡ್ತಾ ಇದೆ ಅಂತ ಹೇಳ್ತಾ, ಈ ದುಃಖ ನನಗೆ ಅನಿವಾರ್ಯವಾಗಿದೆ ಅಂತ ಹೇಳ್ತಾ ಸ್ವಲ್ಪ ಸಮಾಧಾನವನ್ನು ತಾಳಿ ಅಲ್ಲಿ ಕಾಣ್ತಾ ಇದ್ದಂತಹ ತಪಸ್ವಿಗಳ ಒಂದು ಬೀಡನ್ನು, ವಾಸಸ್ಥಾನವನ್ನು ತಮ್ಮನಿಗೆ ತೋರಿಸ್ತಾ, ಅಗೋ ಲಕ್ಷ್ಮಣ ನೋಡು, ತಪಸ್ವಿಗಳ ಒಂದು ಬೀಡು, ತಾಪಸರ ಒಂದು ಬೀಡು ಅಂದರೆ ತಪಸ್ವಿಗಳ ಒಂದು ವಾಸಸ್ಥಾನ, ಆಶ್ರಮ ಇಲ್ಲಿ ಕಾಣಿಸ್ತಾ ಇದೆ ನೋಡು ಅಂತ ಹೇಳಿ ತಮ್ಮನಿಗೆ ತೋರಿಸಿ ಈ ಒಂದು ಆಶ್ರಮವನ್ನು ನೋಡಿ, ಈ ಕಾಡಿನಲ್ಲಿ ಇರುವಂತಹ ಈ ಆಶ್ರಮವನ್ನು ನೋಡಿ ನನಗೆ ಮತ್ತೆ ಸೀತೆಯ ನೆನಪು ಬರ್ತಾ ಇದೆ ಅಂತ ರಾಮ ಹೇಳ್ತಾನೆ. ಆಗ ರಾಮನ ಮಾತನ್ನು ಕೇಳಿದಂತಹ ಲಕ್ಷ್ಮಣ ಮುಂದಿಂದು ನೋಡ್ರಿ, ಲಕ್ಷ್ಮಣ ಅಹುದು ದಿಟ ಚಿತ್ರಕೂಟವೇ ಮನಕೆಬಹುದು, ಜತೆಯೊಳು ಅತ್ತಿಗೆ ಇದ್ದ ಬಗೆ ಅಂತಹುದು, ಹಾ ಪಾಪಿ ನಾ ಆಕೆಯನ್ನು ಒಂಟಿಯೊಳೆ ಬಿಟ್ಟೆ, ಎನ್ ಅಹಂ ಕೃತಿಗೆ ಮನ್ನಣೆಯ ಕೊಟ್ಟೆ. ಅಣ್ಣನ ಮಾತನ್ನು ಕೇಳಿ ಲಕ್ಷ್ಮಣ ಅಹುದು ದಿಟ ಅಂತಂದ್ರೆ ನಿಜ, ಹೌದು ಅಣ್ಣ, ನಿಜ ನೀನು ಹೇಳಿದ್ದು. ಈ ಒಂದು ತಪಸ್ವಿಗಳ ಬೀಡನ್ನು ನೋಡಿ ನನಗೂ ಕೂಡ ಅತ್ತಿಗೆಯ ನೆನಪು ಬರ್ತಾ ಇದೆ. ಚಿತ್ರಕೂಟವೇ ಮನಕೆಬಹುದು. ಚಿತ್ರಕೂಟ ಅಂತಂದ್ರೆ ಪರ್ವತ, ಚಿತ್ರಕೂಟ ಒಂದು ಪರ್ವತ. ಆ ಚಿತ್ರಕೂಟ ಎಲ್ಲಿ ಅದಂತಂದ್ರೆ ಉತ್ತರ ಭಾರತದ ಪಯೋಷ್ಣಿ ಅನ್ನುವಂತಹ ನದಿಯ ಹತ್ತ ಅಲ್ಲಿ ಚಿತ್ರಕೂಟ ಪರ್ವತ ಕಂಡು ಬರ್ತದೆ. ಅಂದರೆ ಇಲ್ಲಿ ಈ ಚಿತ್ರಕೂಟ ಪರ್ವತದ ಬಗ್ಗೆ ನಾವು ನೋಡೋದಾದ್ರೆ ಇದು ಒಂದು ಪರ್ವತ ಉತ್ತರ ಭಾರತದ ಪಯೋಷ್ಣಿ ನದಿಯ ಪಕ್ಕದಲ್ಲಿ ಇದೆ. ಶ್ರೀರಾಮ ಸೀತಾ ಮತ್ತು ಲಕ್ಷ್ಮಣರ ಜೊತೆಗೂಡಿಕೊಂಡು ಅರಣ್ಯವಾಸಕ್ಕೆ ಹೊರಟಾಗ ಮೊಟ್ಟ ಮೊದಲು ಬಂದು ಈ ಒಂದು ಚಿತ್ರಕೂಟ ಪರ್ವತದ ಹತ್ತಿರ ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಅಲ್ಲಿ ಅಯೋಧ್ಯೆಯಿಂದ ಬಂದಂತಹ ಭರತ ಅಣ್ಣನನ್ನು ಮತ್ತೆ ವಾಪಸ್ಸು ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಸೈನ್ಯ ಸಮೇತನಾಗಿ ಭರತ ಈ ಒಂದು ಪರ್ವತದ ಹತ್ತಿರ ಅಂದರೆ ಇಲ್ಲಿ ಇದ್ದಂತಹ ರಾಮನನ್ನು ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಈ ಚಿತ್ರಕೂಟ ಪರ್ವತದ ಹತ್ತಿರ ಅಲ್ಲಿ ಭರತ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ. ಅಣ್ಣನನ್ನು ಬೇಡಿಕೊಳ್ತಾನೆ, ನೀನು ಮತ್ತೆ ವಾಪಸ್ಸು ರಾಜ್ಯಕ್ಕೆ ಬಾ ಅಂತ ಹೇಳಿದಾಗ ರಾಮ ಭರತನಿಗೆ ಹೇಳ್ತಾನೆ, ನಾನು ತಂದೆಯ ವಚನವನ್ನು ಪಾಲಿಸುವುದಕ್ಕಾಗಿ ಇನ್ನು 14 ವರ್ಷಗಳವರೆಗೆ ನಾನು ಮತ್ತೆ ವಾಪಸ್ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಂತರ ಬರ್ತೀನಿ ಅಂತ ಹೇಳಿದಾಗ ಭರತ ಅನಿವಾರ್ಯವಾಗಿ ಏನು ಮಾಡ್ತಾನಂತಂದ್ರೆ ಅಣ್ಣನ ಒಂದು ಪಾದುಕೆಗಳನ್ನು ಪಡೆದುಕೊಂಡು ಹೋಗ್ತಾನೆ. ಅಂದರೆ ಈ ಅಣ್ಣನ ಪಾದುಕೆಗಳನ್ನು ಪಡೆದುಕೊಂಡು ಹೋದಂತಹ ಸ್ಥಳನೇ ಯಾವುದು ಅಂತಂದರೆ ಚಿತ್ರಕೂಟ ಪರ್ವತ ಅಂತ ಹೇಳ್ತೀವಿ. ಆದ್ದರಿಂದ ಚಿತ್ರಕೂಟ ಪರ್ವತ, ಪಯೋಷ್ಣಿ ಅದು ನದಿ, ಇದನ್ನು ಗಮನವಿಟ್ಟು ನೋಡ್ರಿ. ಈ ರೀತಿಯೊಳಗೆ ಲಕ್ಷ್ಮಣ ಹೇಳ್ತಾನೆ, ಹೌದು ಅಣ್ಣ, ನನಗೂ ಈ ಚಿತ್ರಕೂಟನೇ ನನಗೆ ನೆನಪಿಗೆ ಬಂತು ಇದನ್ನೆಲ್ಲ ನೋಡಿ. ಜೊತೆಗಳು ಅತ್ತಿಗೆ ಇದ್ದ ಬಗೆ ಅಂತಹದು ಅಂದರೆ ನಮ್ಮ ಜೊತೆಯಲ್ಲಿ ಅತ್ತಿಗೆ ಇದ್ದಂತಹ ರೀತಿ, ಅತ್ತಿಗೆ ಇದ್ದಂತಹ ಸ್ಥಿತಿ, ಕಾಡಿನಲ್ಲಿ ಇರುವಂತಹ ಪರಿಸ್ಥಿತಿ ಅದು ಕೂಡ ಎಲ್ಲ ನನಗೆ ನೆನಪಿಗೆ ಬಂತು. ಅದನ್ನು ನೆನಪಿಸಿಕೊಂಡು ಲಕ್ಷ್ಮಣ ಕೂಡ ಭಾರವಾದಂತಹ ಮನಸ್ಸಿನಿಂದ ಅಂತಂದ್ರೆ ಒಂದು ಉದ್ಗಾರ, ಮನಸ್ಸಿನ ಒಂದು ದುಃಖದಿಂದ ಉದ್ಗಾರವನ್ನು ತೆಗೆದು
ಪಾಪಿನ, ನಾ ಭಾಳ ಪಾಪಿ ಇದ್ದೀನಿ, ನಾ ಆಕೆಯನ್ನು ಒಂಟಿಯೊಳಗೆ ಬಿಟ್ಟೆ, ಎನ್ ಅಹಂಕೃತಿಗೆಯೇ ಮನ್ನಣೆಯ ಕೊಟ್ಟೆ. ಇದು ಕೂಡ ಈಗಾಗಲೇ ನಾವು ಇದನ್ನೆಲ್ಲ ತಿಳ್ಕೊಂಡಿವಿ. ಇದನ್ನು ಯಾವ ಒಂದು ವಿಷಯವನ್ನು ಘಟನೆಯನ್ನು ನೆನಪಿಸ್ಕೊಂಡು ಲಕ್ಷ್ಮಣ ಹೇಳ್ತಾ ಇದ್ದಾನೆ ಅಂತಂದ್ರೆ, ಕಾಡಿನಲ್ಲಿ ನಾನು ಒಂಟಿಯಾಗಿ ನನ್ನ ಅತ್ತಿಗೆಯನ್ನು ನಾನು ಬಿಟ್ಟು ಬಂದೆ. ಇದು ನಿಮಗೆ ನೆನಪು ಬರಬಹುದು ಈಗ, ಯಾಕಂದ್ರೆ ಈ ಮಾಯಾ ಒಂದು ಜಿಂಕೆಯ ಒಂದು ಘಟನೆ ಇದು. ಅದನ್ನು ಈಗಾಗಲೇ ನೀವು ತಿಳ್ಕೊಂಡಿರಿ. ಅಂದ್ರೆ ಮಾರೀಚ ಮಾಯಾ ಜಿಂಕೆಯ ಒಂದು ವೇಷದಲ್ಲಿ ಬಂದಾಗ ಅದನ್ನು ಸೀತೆ ಅದನ್ನು ಪಡೆದುಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಾಗ ರಾಮ ಅದನ್ನು ತರಲಿಕ್ಕೆ ಹೋಗಿ ಆಗ ಮಾರೀಚ ರಾಮನ ಒಂದು ಧ್ವನಿಯೊಳಗೆ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕೂಗಿಕೊಂಡಾಗ ಅದನ್ನು ಕೇಳಿ ರಾಮನಿಗೇನೋ ತೊಂದರೆ ಆಗಿದೆ ಅಂತ ಹೇಳಿ ಸೀತಾದೇವಿ ಲಕ್ಷ್ಮಣನಿಗೆ ಕಳಿಸ್ಕೊಡ್ತಾಳೆ, ಅಣ್ಣನ ರಕ್ಷಣೆಗಾಗಿ ಹೋಗು ಅಂತ ಹೇಳಿದಾಗ ಲಕ್ಷ್ಮಣ ಅಲ್ಲಿಗೆ ಹೋಗ್ತಾನೆ. ಹೋಗುವಾಗ ಅದನ್ನು ನೆನಪಿಸ್ಕೊಳ್ತಾನೆ ಲಕ್ಷ್ಮಣ. ನಾನು ಏನು ಮಾಡಿದೆ ಅಂತಂದ್ರೆ ಸೀತಾದೇವಿಯನ್ನು ಅತ್ತಿಗೆಯನ್ನು ಒಂಟಿಯಾಗಿ ನಾನು ಬಿಟ್ಟು ನಾನು ಹೊರಟು ಹೋದೆ. ಅದೇ ನಾನು ಮಾಡಿದಂತಹ ತಪ್ಪು. ನಾನು ಪಾಪಿ ಇದ್ದೀನಿ. ಅಹಂಕೃತಿಗೆಯೇ, ಅಹಂ ಅಂತಂದ್ರೆ ಅಹಂಕಾರ. ಅಂದ್ರೆ ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಏನು ಬಂತು? ಅಹಂ ಅಂದ್ರೆ ಅಹಂಕಾರ. ಏನಂದ್ರೆ ನಾನು ರಾಮನನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟೀನಿ ಅನ್ನುವಂತಹ ಒಂದು ಅಹಂಕ್ಕೆ ನಾನು ಅಂದ್ರೆ ಅಹಂಕಾರಕ್ಕೆ ನಾನು ಏನು ಮಾಡಿಬಿಟ್ಟೆ ಅಂತಂದ್ರೆ ಬೆಲೆಯನ್ನು ಕೊಟ್ಟುಬಿಟ್ಟೆ. ಮನ್ನಣೆ ಅಂತಂದ್ರೆ ಗೌರವ. ಅಂದ್ರೆ ಅದಕ್ಕೆ ಅಣ್ಣನಿಗೆ ಹೇಳ್ತಾ ಇದ್ದಾನೆ ಲಕ್ಷ್ಮಣ, ಹೌದು ಅಣ್ಣ, ನನಗೂ ಕೂಡ ಚಿತ್ರಕೂಟನೇ ನೆನಪಿಗೆ ಬರ್ಲಿಕ್ಕತ್ತದೆ. ಅತ್ತಿಗೆ ಇದ್ದಂತಹ ರೀತಿ, ಅತ್ತಿಗೆ ಇದ್ದಂತಹ ಸ್ಥಿತಿ ನನಗೆ ನೆನಪಿಗೆ ಬಂತು. ನಾ ಪಾಪಿ ಇದ್ದೀನಿ, ಒಂಟಿಯಾಗಿ ಕಾಡಿನಲ್ಲಿ ಅತ್ತಿಗೆಯನ್ನು ನಾನು ಬಿಟ್ಟು ಹೋಗ್ಬಿಟ್ಟೆ. ನಾನು ಅಂಥ ಸಮಯದಲ್ಲಿ ನನ್ನ ಒಂದು ಅಹಂಕಾರಕ್ಕೆ ನಾನು ಗೌರವವನ್ನು ಕೊಟ್ಟುಬಿಟ್ಟೆ. ನಾನು ಬಿಟ್ಟು ಹೋಗಬಾರ್ದಾಗಿತ್ತು ಅಂತ ಆ ಘಟನೆಯನ್ನು ನೆನಪಿಸ್ಕೊಂಡು ಲಕ್ಷ್ಮಣ ದುಃಖ ಪಡ್ತಾ ಇದ್ದಾನೆ. ಆಗ ಅಣ್ಣ ರಾಮ ಲಕ್ಷ್ಮಣನಿಗೆ ಮತ್ತೆ ಸಮಾಧಾನ ಮಾಡ್ತಾ ಇದ್ದಾನೆ. ನೋಡ್ರಿ, ರಾಮ ಮರುಗದಿರು ತಮ್ಮಯ್ಯ ಆದುದಾಯಿತ್ತು, ನಿಮ್ಮನು ಇಂತು ಆ ದೈವ ಮರುಳು ಮಾಡಿತ್ತು. ದನುಪೇಳದ ದಾರಿಯೊಳೆ ನಾವು ಬಂದಿಹೆವೆ, ಶ್ರಮಣಿ ಆಶ್ರಮವು ಇದುವೇ. ಅಗೋ ಲಕ್ಷ್ಮಣ ಅತ್ತ ಆವುದು ಈ ಮರುಳು, ನಮ್ಮೆಡೆಗೆ ಬರುತ್ತಿರುವುದು ಏನಿದರ ಹುರುಳು. ಲಕ್ಷ್ಮಣ ದುಃಖ ಪಡ್ತಾ ಇದ್ದೋದನ್ನು ನೋಡಿ ರಾಮ ತಮ್ಮನಿಗೆ ಸಮಾಧಾನ ಪಡಿಸ್ತಾ ಇದ್ದಾನೆ. ಮರುಗದಿರು ತಮ್ಮಯ್ಯ ಅಂದರೆ ಮರುಗಬೇಡಪ್ಪ, ದುಃಖ ಪಡಬೇಡಪ್ಪ. ಆದುದಾಯಿತ್ತು ಅಂದ್ರೆ ಆಗಿ ಹೋಗ್ಬಿಟ್ಟದೀಗ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ತಪ್ಪೇನೂ ಇಲ್ಲ ಇದ್ರೊಳಗೆ. ನಿಮ್ಮನು ಅಂದರೆ ನಿನ್ನನ್ನು ಇಂತು ಈ ರೀತಿಯಲ್ಲಿ ಆ ದೈವ ಮರುಳು ಮಾಡಿತ್ತು. ಆ ದೈವ ನಿನ್ನನ್ನು ಈ ರೀತಿ ಮೋಡಿ ಮಾಡಿಬಿಡ್ತು. ಮರುಳು ಅಂತಂದ್ರೆ ಮೋಡಿ ಮಾಡಿಬಿಡ್ತು ನಿನಗೆ. ಏನು ಆದ್ದರಿಂದ ಈ ಘಟನೆ ಸಂಭವಿಸ್ತು. ನಿನಗೆ ಇದ್ರೊಳಗೆ ಏನೂ ತಪ್ಪಿಲ್ಲ. ನಾವು ಧನು ಪೇಳದ ದಾರಿಯೊಳು, ಪೇಳದ ಅಂದರೆ ಧನು ಹೇಳಿದಂತಹ ದಾರಿಯೊಳಗೆ ನಾವು ಬಂದೀವಲ್ಲ. ತಮ್ಮನಿಗೆ ಕೇಳ್ತಾ ಇದ್ದಾನೆ. ಅಂದರೆ ಧನು ಏನು ಹೇಳಿದ್ದ? ನೀವು ಸೀತಾದೇವಿಯನ್ನು ಹುಡುಕುವ ಸಲುವಾಗಿ ಈ ಒಂದು ಋಷಮುಖ ಪರ್ವತದ ದಾರಿಯೊಳಗೆ ನೀವು ಹೋಗ್ರಿ, ಅಲ್ಲಿ ಸುಗ್ರೀವನ ಸಖ್ಯವನ್ನು ಬೆಳೆಸ್ರಿ. ಆ ದಾರಿಯೊಳಗೆ ನಿಮಗೆ ಮತಂಗಾಶ್ರಮದಲ್ಲಿ ತಪಸ್ವಿನಿ ನಿಮಗಾಗಿ ಕಾಯ್ತಾ ಇದ್ದಾಳ ಅಂತ ಹೇಳಿದ್ದಲ್ಲ. ಆ ಧನು ಹೇಳಿದಂತಹ ದಾರಿಯೊಳಗೆ ನಾವು ಬಂದೀವಲ್ಲ. ಶ್ರಮಣಿ ಆಶ್ರಮವೂ ಇದುವೇ. ಶ್ರಮಣಿ ಅಂದರೆ ತಪಸ್ವಿನಿಯ ಆಶ್ರಮ ಇದೆ ಏನು ಅಂತ ತಮ್ಮನಿಗೆ ಕೇಳ್ತಾ, ಮತ್ತೆ ಅಷ್ಟು ಕೇಳ್ತಾ ಇದ್ದಾಗ ಅಲ್ಲಿ ಅವರ ಮುಂದುಗಡೆಯಲ್ಲಿ ಆ ಶಬರಿ ಬರ್ತಾ ಇದ್ಲು. ಆ ಶಬರಿ ರಾಮನಿಗಾಗಿ ಕಾದು ಹೆಂಗಾಗ್ಬಿಟ್ಟಿದ್ಲು ಅಂತಂದ್ರೆ ಹುಚ್ಚಿಯ ರೀತಿಯಲ್ಲಿ ಆಗ್ಬಿಟ್ಟಿದ್ಲು. ಇದನ್ನು ನಾವು ಈಗಾಗಲೇ ತಿಳ್ಕೊಂಡಿವಿ. ಆಕೆ ಹುಚ್ಚಿಯ ರೀತಿಯಲ್ಲಿ ಆಕೆ ಕಾಣಿಸ್ತಾ ಇದ್ಲು ಬರುವಂಥಕ್ಕೆ. ಆದ್ದರಿಂದ ಅದನ್ನು ನೋಡಿ ಅಗೋ ನೋಡು ಲಕ್ಷ್ಮಣ, ಅತ್ತ ಆವುದು ಈ ಮರುಳು. ಅತ್ತ ಅಂದ್ರೆ ಆ ಕಡೆಯಿಂದ ಬರ್ತಾ ಇರುವಂಥದ್ದು ಯಾವುದು ಈ ಮರುಳು ಅಂತಂದ್ರೆ ಹುಚ್ಚಿ ಅಂತ ಅರ್ಥ. ಅಂದ್ರೆ ಹುಚ್ಚಿಯ ರೀತಿಯಲ್ಲಿ ಬರ್ತಾ ಇರುವಂಥ ಇವಳು ಯಾರಿದು? ನಮ್ಮೆಡೆಗೆ ಬರುತ್ತಿರುವುದು. ನಮ್ಮೆಡೆಗೆ ಅಂದ್ರೆ ನಮ್ಮ ಕಡೆಗೆ ಬರ್ತಾ ಇದ್ದಂಗೆ ಅನಿಸ್ಲಿರ್ತದ. ನಮ್ಮ ಕಡೆಗೆ ಬರ್ತಾ ಇದೆ. ಏನಿದರ ಹುರುಳು? ಏನಿದರ ಒಂದು ಹುರುಳು ಅಂತಂದ್ರೆ ವಿಷಯ, ಸತ್ವ ಅಂತ. ಏನಿದರ ಸತ್ವ, ಏನಿದರ ಹುರುಳು, ಏನಿದರ ವಿಷಯ ಅದ? ನಮ್ಮ ಕಡೆನೇ ಬರ್ತಾ ಇದೆಯಲ್ಲ ಇದು ಅಂತ ರಾಮ ಲಕ್ಷ್ಮಣನಿಗೆ ಹೇಳ್ದ.
ಹೇಳಿದ ಕೂಡಲೇ ಆಗ ಲಕ್ಷ್ಮಣ ಯೋಚನೆ ಮಾಡ್ತಾ ಇದ್ದಾನೆ, ಅಣ್ಣನಿಗೆ ಹೇಳ್ತಾ ಇದ್ದಾನೆ, ಅಣ್ಣ ಇದು ಏನದ ಕಾಡು ಅದ, ಇಲ್ಲಿ ಬೇಕಾದ ರಾಕ್ಷಸರು ಬೇಕಾದ ವೇಷವನ್ನು ಮರೆಸಬಹುದು, ವೇಷವನ್ನು ಮರೆಸಿ ಬರಬಹುದು, ಅದಕ್ಕೆ ಏನದನೋ ಇಲ್ಲಿ ಗೊತ್ತಿಲ್ಲ. ಆದ್ದರಿಂದ ಸ್ವಲ್ಪ ನಾವೇನು ಮಾಡೋಣ, ಮರೆಯೊಳಗಿರೋಣ ಅಂತ ಅಣ್ಣನಿಗೆ ಹೇಳ್ತಾ ಇದ್ದಾನೆ. ನೋಡ್ರಿ ಲಕ್ಷ್ಮಣ, ಮರೆಗೆ ಬಾ ಅಣ್ಣಯ್ಯ ಪರಿಕಿಸುವ ಮುನ್ನ ಇದಿರುಗೊಳೆ ನಾವಿದನು ಏನಿಗುವುದೋ ಬನ್ನ. ಮರೆಯೊಳಗಿರುವರು ಶಬರಿ ತಳಿರು ಹೂವು ಹಣ್ಣು ಹಂಪಲಗಳನ್ನು ತಲೆ ಕಂಕುಳು ಕೈಯಲ್ಲಿ ಕೊಂಡು ಬರುವಳು. ಅದಕ್ಕೆ ಏನು ಇದು ನಮ್ಮ ಕಡೆ ಬರ್ತಾ ಇದೆಯಲ್ಲ ಈ ಮರಳು, ಯಾವುದಿದು ಅಂತ ಕೇಳಿದಾಗ, ರಾಮ ಕೇಳಿದಾಗ ಲಕ್ಷ್ಮಣ ಹೇಳ್ತಾನ, ಮರೆಗೆ ಬಾ ಅಣ್ಣಯ್ಯ, ಸ್ವಲ್ಪ ಮರೆಗೆ ಬಾ ಅಣ್ಣಯ್ಯ, ನಾವು ಮರೆಗೆ ಹೋಗಿ ನಿಂತ್ಕೊಳ್ಳೋಣ ನಾವು. ಯಾಕೆ ಪರಿಕಿಸುವ ಮುನ್ನ, ಪರಿಕಿಸು ಅಂತಂದ್ರೆ ಪರೀಕ್ಷಿಸು, ಮುನ್ನ ಅಂತಂದ್ರೆ ಮೊದಲು, ಅಂದ್ರೆ ಇದಕ್ಕೆ ಏನದ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡೋದಕ್ಕೆ ಮೊದಲು ನಾವೇನು ಮಾಡೋಣ ಅಂತಂದ್ರೆ ಸ್ವಲ್ಪ ಮರೆಯೊಳಗಿರೋಣ. ನಾವು ಇದನ್ನು ಪರೀಕ್ಷೆ ಮಾಡೋಕ್ಕಿಂತ ಮೊದಲು ಇದಿರುಗೊಳೆ, ನಾವಿದನು ಅಂತಂದ್ರೆ ನಾವು ಇದನ್ನು ಪರೀಕ್ಷೆ ಮಾಡೋಕ್ಕಿಂತ ಮೊದಲು ಇದನ್ನು ನಾವು ಹೋಗಿ ಇದ್ರಗೊಂಡು ಬಿಟ್ರೆ, ಅಂದ್ರೆ ಅದ್ರ ಮುಂದೆ ಹೋಗಿಬಿಟ್ರೆ ಏನಿಗುವುದೋ ಬನ್ನ, ಅಂದರೆ ಏನಿಗುವುದೋ ತೊಂದರೆ, ಬನ್ನ ಅಂತಂದ್ರೆ ಕಷ್ಟ ತೊಂದರೆ. ಇದನ್ನು ಪರೀಕ್ಷೆ ಮಾಡೋಕ್ಕಿಂತ ಮೊದಲೇ ನಾವು ಇದ್ರ ಮುಂದೆ ಹೋಗಿಬಿಟ್ವಿ ಅಂತಂದ್ರೆ, ಎದುರುಗೊಂಡು ಬಿಟ್ರೆ ಅದನ್ನು, ಮುಂದೆ ನಮಗೆ ಏನು ಕಷ್ಟ ಕಾದಿದೆಯೋ, ಏನು ತೊಂದರೆ ಕಾದಿದೆಯೋ, ಇದರಿಂದ ಏನು ನಮ್ಗೆ ಕಷ್ಟ ಆಗ್ತದೆಯೋ, ಅದಕ್ಕೆ ನಾವು ಸ್ವಲ್ಪ ಮರೆಯೊಳಗಿರೋಣ ಬಾ ಅಣ್ಣ ಅಂತ ಹೇಳಿ ರಾಮನಿಗೆ ಹೇಳಿದಾಗ, ರಾಮ ಇಬ್ಬರು ಲಕ್ಷ್ಮಣ ಏನು ಮಾಡಿದರು, ಆ ಮರೆಯೊಳಗೆ, ಗಿಡದ ಮರೆಯೊಳಗೆ ಅಲ್ಲಿ ಹೋಗಿ ಅವರು ನಿಂತ್ಕೊಂಡ್ರು. ಆಗ ಶಬರಿ ತಳಿರು ತೋರಣವನ್ನು ಕಟ್ಟಲಿಕ್ಕೆ ತಳಿರು ಅಂತಂದ್ರೆ ಎಳೆಯದಾದ ಚಿಗುರು ಎಲೆ ಅಂತ, ಆ ತಳಿರು ಹೂವು ಹಣ್ಣು ಹಂಪಲ ಜೋಡಿ ನುಡಿ, ಹಣ್ಣು ಹಂಪಲ ಎಲ್ಲವನ್ನ ಆಕಿ ಏನು ಮಾಡ್ತಾಳೆ ಅಂತಂದ್ರೆ ತನ್ನ ತಲೆಯ ಮೇಲೆ, ಆಮೇಲೆ ಕಂಕುಳು ಅಂತಂದ್ರೆ ಬಗಲಲ್ಲಿ ಮತ್ತು ಕೈಯಲ್ಲಿ ಅವುಗಳನ್ನು ಹಿಡ್ಕೊಂಡಾಕಿ ಬರ್ತಾಳೆ. ಅಂದ್ರೆ ಹೂವು ಹಣ್ಣು ಹಂಪಲು ಮತ್ತು ತಳಿರು ಎಲ್ಲವುಗಳನ್ನು ತಲೆಯ ಮೇಲೆ ಬಗಲಲ್ಲಿ ಮತ್ತು ಕೈಯಲ್ಲಿ ಹಿಡ್ಕೊಂಡು ಆಕಿ ಹಿಂಗೆ ಮುಂದುಗಡೆ ಬರ್ತಾ ಆಕಿ ಏನು ಮಾಡ್ತಾಳೆ ಅಂತಂದ್ರೆ ರಾಮನಿಗಾಗಿ ಕಾಯ್ತಾ ಅವುಗಳನ್ನೆಲ್ಲ ಉದ್ದೇಶಿಸಿ ಆಕಿ ಯಾವ ರೀತಿಯಲ್ಲಿ ಅವುಗಳನ್ನು ಉದ್ದೇಶಿಸಿ ಮಾತನಾಡ್ತಾಳೆ ಅನ್ನುವಂಥದ್ದನ್ನು ನೋಡ್ರಿ. ಶಬರಿ, ರಾಮ ಬಾರದೆ ನನಗೇನು ತೋರದೆ, ಅವ ಸವಿದಲ್ಲದೆ ಸವಿಯಾಗದ ಈ ಕಡು ಸವಿ ಹಣ್ಗಳನ್ನು ಏಗೈವೆನು, ಮಧುಕರ ಗೀತದ ಮಧು ಊರಿರುವ ಈ ಮಧುಪರ್ಕವ ನಾನಾರ್ಗೆ ಈವೆನು. ರಾಮ ಬಾರದೆ ನನಗೇನೂ ತೋರದೆ, ಬಾರಾಮ ಬಾರೈ ಬಾಬಾ ಬಗೆ ಇರುಳಿನ ಪೆರೆಯೇ, ಕೋ ಹಣ್ಗಳಕೋ ಹೂಗಳಕೋ ಎಲ್ಲವಕೋ ಎನ್ನೊಳಂ ಒರೆಯೇ. ರಾಮ ಬಾರದೆ ನನಗೇನೂ ಸೇರದೆ ಪರ್ಣಶಾಲೆಯೊಳಕ್ಕೆ ಹೋಗುವಳು. ರಾಮ ಲಕ್ಷ್ಮಣರು ಕಾಣಿಸಿಕೊಳ್ಳುತ್ತಾರೆ. ಆಕಿ ಆ ಹೂವು ಹಣ್ಣು ಹಂಪಲಗಳನ್ನೆಲ್ಲ ತೆಗೆದುಕೊಂಡು ಬರ್ತಾ ಆಕಿ ಏನು ಮಾಡಿದ್ಲು, ರಾಮನ ಕುರಿತು ಅವುಗಳ ಆ ಒಂದು ಹೂವು ಹಣ್ಣುಗಳನ್ನೆಲ್ಲ ಉದ್ದೇಶಿಸಿ ಹೇಳ್ತಾ ಇದ್ದಾಳೆ. ಅವುಗಳನ್ನೆಲ್ಲ ನೋಡ್ತಾ ರಾಮ ಬಾರದೆ ನನಗೇನೂ ತೋರದೆ, ಅಂದ್ರೆ ರಾಮ ಬರದೆ ನನಗೇನೂ ತೋರ್ತಾ ಇಲ್ಲ, ನನಗೇನೂ ಗೊತ್ತಾಗ್ತಾ ಇಲ್ಲ, ರಾಮನ ದಾರಿ ಕಾಯ್ತಾ ಇದ್ದೀನಿ, ಅವ ಬರದೆ ನನಗೆ ಏನೂ ತೋರ್ತಾ ಇಲ್ಲ, ಏನು ನನಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ತಿಳಿತಾ ಇಲ್ಲ ನನಗೆ. ಅವು ಅತ್ಯಂತ ರುಚಿಕರವಾದಂತಹ ಹಣ್ಣುಗಳನ್ನೆಲ್ಲ ತಂದಾಳಕಿ. ಅದಕ್ಕೆ ಆಕಿ ಹೇಳ್ತಾಳೆ, ಈ ರುಚಿಕರವಾದಂತಹ ಹಣ್ಣುಗಳನ್ನು ನಾನು ಏನು ಮಾಡಲಿ ರಾಮ ಬರದೇ ಇದ್ರೆ, ಇವು ತನ್ನ ರುಚಿಯನ್ನು ಕಳೆದುಕೊಂಡು ಬಿಡ್ತಾವ ನೋಡ್ರಿ. ಅವ ಸವಿದಲ್ಲದೆ, ಅವ ಅಂದ್ರೆ ರಾಮ ಸವಿದಲ್ಲದೆ ಅಂದ್ರೆ ತಿನ್ನದೇ ಇದ್ರೆ ಸವಿಯಾಗದ ಈ ಹಣ್ಣುಗಳು ಅಂದ್ರೆ ಆಕೆ ಏನು ಭಕ್ತಿಯ ಭಾವನೆ ಎಷ್ಟು ಅಂತಂದ್ರೆ, ಈ ಹಣ್ಣುಗಳನ್ನು ರಾಮ ತಿಂದಾಗ ಮಾತ್ರ ಈ ಹಣ್ಣುಗಳಿಗೆ ರುಚಿ ಬರ್ತದೆ, ಅವುಗಳಿಗೆ ಒಂದು ಸಾರ್ಥಕತೆ ಬರ್ತದೆ. ಅವ ತಿನ್ನದೇ ಇದ್ರೆ ಈ ಹಣ್ಣುಗಳನ್ನು ನಾ ಏನು ಮಾಡಲಿ, ಅವುಗಳಿಗೆ ರುಚಿ ಅನ್ನೋದೇ ಇರುವುದಿಲ್ಲ. ಕಡು ಅಂತಂದ್ರೆ ಭಯಂಕರ ಸಿಹಿಯವ ಈ ಹಣ್ಣುಗಳು. ಆದರೆ ಇವುಗಳನ್ನು ನಾ ಏನು ಮಾಡಲಿ, ಈ ಭಯಂಕರ ರುಚಿಯಾದಂತಹ ಈ ಹಣ್ಣುಗಳಿಗೆ ಮತ್ತಷ್ಟು ರುಚಿ ಯಾವಾಗ ಬರ್ತದೆ ಅಂತಂದ್ರೆ ರಾಮ ಅವುಗಳನ್ನು ತಿಂದಾಗ.
ಆದ್ದರಿಂದ ರಾಮ ತಿನ್ನದೆ ಸವಿಯಾಗದೇ ಇರುವಂತಹ, ರುಚಿಯಾಗದೇ ಇರುವಂತಹ ಈ ಕಡು ಸವಿ ಅತ್ಯಂತ ರುಚಿಕರವಾದಂತಹ ಈ ಹಣ್ಣುಗಳನ್ನು ಹೇಗೈವೆ, ಇವುಗಳನ್ನು ನಾನು ಏನು ಮಾಡಲಿ, ಇವುಗಳನ್ನು ತಗೊಂಡು ರಾಮ ಬಂದು ತಿನ್ನದೇ ಇದ್ದರೆ ಈ ಹಣ್ಣುಗಳಿಗೆ ರುಚಿನೇ ಇರುವುದಿಲ್ಲ. ಇವು ಇಂತಹ ರುಚಿಕರವಾದ ಹಣ್ಣುಗಳನ್ನು ನಾನು ಏನು ಮಾಡಲಿ, ಹೇಗೈವೆಂ ಅಂದರೆ ಏನು ಮಾಡುವೆ, ಏನು ಮಾಡಲಿ ಈ ಹಣ್ಣುಗಳನ್ನು, ರುಚಿಕರವಾದ ಹಣ್ಣುಗಳನ್ನು. ಮಧುಕರ ಗೀತದ ಮಧು ಊರಿರುವ ಈ ಮಧುಪರ್ಕವಂ ನಾನಾರ್ಗೆ ಈವೆಂ. ಆಕೆ ಮಧುಪರ್ಕವನ್ನು ತಯಾರು ಮಾಡಿ ಇಟ್ಕೊಂಡಾಳ. ರಾಮ ಬರ್ತಾನ, ಆ ರಾಮನಿಗೆ ಈ ಪಾನೀಯವನ್ನು ನಾನು ಕೊಡಬೇಕು. ಹಂಗಾರೆ ಮಧುಪರ್ಕ ಅಂತಂದ್ರೆ ಏನು ನೋಡ್ರಿ. ಮಧುಕರ ಅಂತಂದ್ರೆ ದುಂಬಿ, ಮಧುಕರ ಅಂತಂದ್ರೆ ದುಂಬಿ ಅಂತ ಹೇಳ್ತೀವಿ. ಮಧುಪರ್ಕ ಅಂತಂದ್ರೆ ತುಪ್ಪ, ನೀರು, ಮೊಸರು, ಜೇನುತುಪ್ಪ, ಸಕ್ಕರೆ ಎಲ್ಲವನ್ನ ಮಿಶ್ರ ಮಾಡಿದಂತಹ ಪಾನೀಯ. ಇದನ್ನೆಲ್ಲ ಆಕೆ ತಯಾರು ಮಾಡಿ ಇಟ್ಕೊಂಡಾಳ. ಶಬರಿ ರಾಮನಿಗೆ ಕೊಡಬೇಕು, ಬಂದಾಗ ಕುಡಿಲಿಕ್ಕೆ ಆ ಪಾನೀಯವನ್ನು ಕೊಡಬೇಕು ಅಂತ ಹೇಳಿ ಈ ಮಧುಪರ್ಕವನ್ನು ತಯಾರು ಮಾಡಿ ಇಟ್ಕೊಂಡಾಳ. ಆ ಮಧುಪರ್ಕ ಎಂತಹ ಜೇನುತುಪ್ಪದಿಂದ ಮಾಡಿದ ಮಧುಪರ್ಕ ಅನ್ನೋದನ್ನು ಹೇಳ್ತಾ ಇದ್ದಾಳೆ ನೋಡ್ರಿ. ಇಲ್ಲೇ ಮಧುಕರ ಗೀತದ ಅಂದ್ರೆ ಮಧುಕರ ದುಂಬಿ. ದುಂಬಿ ಏನು ಮಾಡ್ತದೆ ಅಂತಂದ್ರೆ ಹೂವಿನೊಳಗೆ ಇರುವಂತಹ ಮಕರಂದವನ್ನ, ಹೂವಿನೊಳಗಿರುವಂತಹ ಏನದು ಮಕರಂದ ಇರ್ತದಲ್ಲ, ಆ ಹೂವಿನ ಸುತ್ತಲೂ ಆ ದುಂಬಿ ಏನು ಮಾಡ್ತದೆ ಅಂತಂದ್ರೆ ಝೇಂಕಾರವನ್ನು ಮಾಡ್ತಾ ಸುತ್ತಾ ಇರ್ತದಂತ. ಅದನ್ನು ಮಧುಕರ ಗೀತ ಅಂದ್ರೆ ದುಂಬಿಯ ಝೇಂಕಾರ ಅಂತ ಹೇಳ್ತೀವಿ. ಆದ್ದರಿಂದ ಆ ದುಂಬಿಯ ಝೇಂಕಾರದಿಂದ ಕೂಡಿದ ಮಧು, ಮಧು ಅಂತಂದ್ರೆ ಜೇನುತುಪ್ಪ ಅಂತ. ಮಧು ಅಂದ್ರೆ ಜೇನುತುಪ್ಪ, ಮಧುಕರ ಅಂದ್ರೆ ದುಂಬಿ. ಆದ್ದರಿಂದ ದುಂಬಿಯ ಝೇಂಕಾರದಿಂದ ಕೂಡಿದ ರುಚಿಯಾದಂತಹ ಆ ಮಧು, ಜೇನುತುಪ್ಪ ಊರಿರುವಂತಹ, ಊರು ಅಂತಂದ್ರೆ ಊರು ಅಂತಂದ್ರೆ ಹೆಚ್ಚಾದಂತನೂ ಅರ್ಥ ಬರ್ತದೆ, ಮತ್ತು ತುಂಬಿರುವ ಅಂತ. ದುಂಬಿಯ ಝೇಂಕಾರದಿಂದ ಕೂಡಿದ ಮಧು, ಆ ಜೇನುತುಪ್ಪದಿಂದ ಹೆಚ್ಚಾದ ಆ ಜೇನುತುಪ್ಪ ಮಿಶ್ರಿತವಾದಂತಹ ಮಧುಪರ್ಕವನ್ನು ನಾನು ಆರ್ಗೆ ನಾನು ಯಾರಿಗೆ ಕೊಡಬೇಕಿನ್ನು ಅವ ಬರದೇ ಇದ್ದರೆ ಈ ಒಂದು ಮಧುಪರ್ಕವನ್ನು ನಾನು ಆರ್ಗೆ ಯಾರಿಗೆ ಈವೆಂ ಕೊಡುವೆ. ಇದನ್ನು ಯಾರಿಗೆ ನಾನು ಕೊಡಬೇಕು ಅಂತ ಹೇಳ್ತಾ ರಾಮ ಬಾರದೆ ನನಗೇನೂ ತೋರದೆ, ರಾಮ ಬರದೆ ನನಗೆ ಏನೂ ತೋರುವುದಿಲ್ಲ ಅಥವಾ ಏನೂ ಗೊತ್ತಾಗುವುದಿಲ್ಲ, ನಾನು ಏನು ಮಾಡಲಿ ಅಂತ ಹೇಳ್ತಾ ಮತ್ತು ಏನು ಹೇಳ್ತಾಳೆ ನೋಡ್ರಿ. ಬಾ ರಾಮ ಬಾರೈ ನಾನು ಕರೀತಾ ಇದ್ದಾಳೆ, ಭಕ್ತಿಯಿಂದ ಅವನನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದಾಳೆ. ಬಾ ನೀನು ಬಾ, ನೀನು ಎಂಥವನು ಅಂತಂದ್ರೆ ಬಗೆ ಇರುಳಿನ ಪೆರೆಯೇ, ಬಗೆ ಇರುಳಿನ ಪೆರೆಯೇ. ಪೆರೆ ಅಂತಂದ್ರೆ ಚಂದ್ರ ಅಂತ, ಪೆರೆ ಅಂತಂದ್ರೆ ಚಂದ್ರ ಅಂತ. ಬಗೆ ಇರುಳು, ಬಗೆ ಅಂತಂದ್ರೆ ಇಲ್ಲಿ ಮನಸ್ಸು ಅಂತ, ಇರುಳು ಅಂತಂದ್ರೆ ರಾತ್ರಿ ಅಂತ. ಇರುಳು ಅಂತಂದ್ರೆ ರಾತ್ರಿ ಅಂದ್ರೆ ರಾತ್ರಿಯಲ್ಲಿ ಚಂದ್ರ ಬಂದು ಯಾವ ರೀತಿಯಲ್ಲಿ ಬೆಳದಿಂಗಳನ್ನು ಉಂಟು ಮಾಡ್ತಾನೋ ಆ ರೀತಿಯಲ್ಲಿ ನನ್ನ ಮನಸ್ಸೆಂಬ ಇರುಳು, ನನ್ನ ಮನದ ಇರುಳು, ನನ್ನ ಮನದ ಒಂದು ರಾತ್ರಿಯಲ್ಲಿ, ನನ್ನ ಮನದ ರಾತ್ರಿಯಲ್ಲಿ ನೀನು ಚಂದ್ರನಂತೆ ಬಾ, ಚಂದ್ರನಂತೆ ಬಂದು ನನ್ನ ಮನಸ್ಸಿನಲ್ಲಿ ಬೆಳದಿಂಗಳನ್ನು ಉಂಟು ಮಾಡು, ಸಂತೋಷವನ್ನು ಉಂಟು ಮಾಡು. ಆದ್ದರಿಂದ ಇಲ್ಲಿ ನೋಡ್ರಿ, ಬಗೆ ಈರುಳಿನ ತೆರೆಯೇ ಅಂದ್ರೆ ನನ್ನ ಮನದ ರಾತ್ರಿಯ ಚಂದ್ರನೇ. ಗಮನಿಸ್ರಿ, ಬಗೆ ಈರುಳಿನ ಪೆರೆಯೇ ಅಂತಂದ್ರೆ ನನ್ನ ಮನಸ್ಸೆಂಬ ರಾತ್ರಿಯ ಚಂದ್ರನೇ, ನೀನು ಬಂದು ನನ್ನ ಮನಸ್ಸಿನಲ್ಲಿ ಸಂತೋಷವನ್ನು ಉಂಟು ಮಾಡು ಅಂತ ಹೇಳ್ತಾ ಕೋ ಹಣ್ಣುಗಳ ಕೋ ಅಂದರೆ ತೆಗೆದುಕೋ ರಾಮನೇ, ಈ ಹಣ್ಣುಗಳನ್ನೆಲ್ಲ ನೀನು ತೆಗೆದುಕೋ. ಹೂಗಳ ಕೋ ಅಂದರೆ ಈ ಹಣ್ಣುಗಳನ್ನು ತೆಗೆದುಕೋ, ಈ ಹೂಗಳನ್ನು ನೀನು ತೆಗೆದುಕೋ. ಎಲ್ಲವ ಕೋ ಅಂದ್ರೆ ಎಲ್ಲವನ್ನ ನೀನು ತೆಗೆದುಕೋ, ನಿನಗಾಗಿಯೇ ನಾನು ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದೀನಿ, ಎಲ್ಲವನ್ನ ನಿನಗೆ ಸಮರ್ಪಿಸ್ತೀನಿ, ಎಲ್ಲವನ್ನ ನೀನು ತೆಗೆದುಕೋ. ಎನ್ನೊಳಂ ಒಡೆಯೇ ಅಂದರೆ ನನ್ನೊಳಗೆ ಪರೀಕ್ಷೆಯೇ,
ಅನ್ನೋ ಅರ್ಥನೂ ಬರ್ತದೆ. ವರೆ ಅಂತಂದ್ರೆ ಪರೀಕ್ಷೆನೂ ಆಗ್ತದೆ. ಆಮೇಲೆ ವರೆ ಅಂದರೆ ಬೇಡಿಕೊಳ್ಳುವೆ, ಪ್ರಾರ್ಥನೆ ಅಂತಲೂ ಆಗ್ತದೆ. ಆದ್ದರಿಂದ ನನ್ನ ಒಳ ಮನಸ್ಸಿನಿಂದ ನಾನು ನಿನ್ನನ್ನು ಬೇಡಿಕೊಳ್ತಾ ಇದ್ದೀನಿ, ಎಲ್ಲವನ್ನ ತೆಗೆದುಕೋ, ನನ್ನಲ್ಲಿ ಎಲ್ಲವನ್ನ ನೀನು ತೆಗೆದುಕೋ ಅಂತ ಹೇಳಿ ಆಕೆ ಅತ್ಯಂತ ಸಮರ್ಪಣಾ ಮನೋಭಾವದಿಂದ ಶಬರಿ ಈ ರೀತಿಯಲ್ಲಿ ರಾಮನನ್ನು ಕೋರಿಕೊಳ್ತಾ ಇದ್ದಾಳೆ. ಆದ್ದರಿಂದ ರಾಮ ನೀವು ಬರದೇ ಇದ್ದರೆ ನನಗೆ ಏನೂ ತೋಚುವುದಿಲ್ಲ ಅಂತ ಆಕೆ ಹೇಳ್ತಾ ಹೇಳ್ತಾ ಪರ್ಣಶಾಲೆಯೊಳಗೆ ಹೋಗುವಳು. ಪರ್ಣಶಾಲೆ ಅಂತಂದ್ರೆ ಎಲೆಗಳ ಮೇಲ್ಛಾವಣಿಯಿಂದ ತಯಾರಿಸಿದಂತಹ ಒಂದು ಕುಟೀರ, ಗುಡಿಸಲು. ಆ ಗುಡಿಸಲು ಒಳಗೆ ಹೋಗ್ತಾಳೆ. ಗುಡಿಸಲು ಒಳಗೆ ಆಕೆ ಹೋಗಿ ಕುಳಿತುಕೊಂಡು ಕೂಡಲೇ ಗುಡಿಸಲು ಒಳಗೆ ಆಕೆ ಶಬರಿ ಹೋದ ಕೂಡಲೇ ಈ ಕಡೆ ಏನು ಮಾಡ್ತಾರಂತಂದ್ರೆ ಗಿಡದ ಮರೆಯೊಳಗೆ ನಿಂತಹ ರಾಮ ಲಕ್ಷ್ಮಣರು ಅವರು ಹೊರಗಡೆ ಬರ್ತಾರೆ. ನೋಡಿ, ರಾಮ ಲಕ್ಷ್ಮಣರು ಕಾಣಿಸಿಕೊಳ್ಳುತ್ತಾರೆ. ಶಬರಿ ಆ ಗುಡಿಸಲು ಒಳಗೆ ಹೋಗ್ತಾಳೆ. ಈ ಕಡೆ ಇದ್ದಂತಹ ರಾಮ ಲಕ್ಷ್ಮಣರು ಅಲ್ಲಿ ಆಶ್ರಮದ ಮುಂದೆ ಅಲ್ಲಿ ಒಳಗೆ ಬರ್ತಾರೆ. ಗುಡಿಸಲು ಮುಂದವರು ಕಾಣಿಸಿಕೊಳ್ತಾರೆ, ಬರ್ತಾರೆ. ಬಂದು ರಾಮ ಆಗ ಶಬರಿಯ ಈ ಒಂದು ಪ್ರಾರ್ಥನೆಯನ್ನು, ಶಬರಿಯ ಒಂದು ಈ ಹಂಬಲವನ್ನು ಕೇಳಿದಂತಹ ರಾಮ ಏನು ಹೇಳ್ತಾನೆ ನೋಡ್ರಿ. ರಾಮ ಎನಗೆ ಇನಿತು ಹಂಬಲಿಪ ಈ ಜಟಿಲ ಕಬರಿ, ಆ ಉದರ ಮುಖನ್ ವರೆದ ಶ್ರಮಣಿ ಶಬರಿ, ಉಪಕಾರ ಇನಿತು ಇಲ್ಲ ಈಕೆಗೆ ಎನ್ನಿಂದ, ಆದೊಡೆಯೂ ನೆನೆಯುತ್ತ ಇಹಳು ಅರ್ತಿಯಿಂದ, ನಾಚುತ ಇಹೆನ್ ಈ ಪೂಜ್ಯೆಯ ಈ ನಲ್ಮೆಯಿಂದ. ಆಗ ರಾಮನ ಮುಂದೆ ರಾಮ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನ, ಎನಗೆ ಇನಿತು ಹಂಬಲಿಪ, ಎನಗೆ ನನಗೆ, ಇನಿತು ಇಷ್ಟು, ಹಂಬಲಿಪ ಅಂತಂದ್ರೆ ಆಸೆ ಪಡುವಂತಹ, ಅಂದ್ರೆ ನನ್ನ ಧ್ಯಾನಿಸುವಂತಹ, ನನ್ನ ಮೇಲೆ ಇಷ್ಟು ಆಸೆ ಪಟ್ಟು ಹಂಬಲಿಸ್ತಾ ಇರುವಂತಹ ಈ ಜಟಿಲ ಕಬರಿ ಯಾರಿಕಿ? ಜಟಿಲ ಕಬರಿ, ಜಟಿಲ ಕಬರಿ ಅಂತಂದ್ರೆ ಶಬರಿ. ಹಂಗಾರೆ ಈಕಿ ಜಟಿಲ ಕಬರಿ ಅಂತ ಯಾಕೆ ಹೇಳ್ತಾರೆ ನೋಡ್ರಿ. ಜಟಿಲ ಅಂತಂದ್ರೆ ಜಡೆಯಾಕಾರದ, ಕಬರಿ ಅಂತಂದ್ರೆ ತುರುಬು. ಜಟಿಲ ಅಂದ್ರೆ ಜಡೆಯಾಕಾರದ, ಕಬರಿ ಅಂತಂದ್ರೆ ತುರುಬು. ಜಡೆಯಾಕಾರದ ತುರುಬನ್ನ ಆಕಿ ಹೊಂದಿದ್ದು, ಆದ್ದರಿಂದ ಜಡೆಯಾಕಾರದ ತುರುಬನ್ನ ಹೊಂದಿದವಳು ಶಬರಿ. ಇದು ಬಹುರ್ವೀಧಿ ಸಮಾಸ ಕೂಡ ಆಗ್ತದೆ. ಜಟಿಲ ಕಬರಿ ಅಂದ್ರೆ ಜಡೆಯಾಕಾರದ ತುರುಬು ಉಳ್ಳವಳು ಯಾವಳು, ಅವಳೇ ಜಟಿಲ ಕಬರಿ, ಶಬರಿ ಅಂತ. ಅಂದರೆ ಈ ಒಂದು ಜಡೆಯಾಕಾರದ ತುರುಬನ್ನು ಉಳ್ಳಂತಹ ಈ ಜಟಿಲ ಕಬರಿ ಯಾರಿಕಿ? ಈಕಿನೇ ಏನು? ಆ ಉದರ ಮುಖನ್ನು ವರೆದ ಶ್ರಮಣಿ ಶಬರಿ. ಅಂದ್ರೆ ಆ ಉದರ ಮುಖನ್ ನೆನಪು ಮಾಡ್ಕೋರಿ, ಹಿಂದಿನ ಘಟನೆಯನ್ನು ಹೇಳಿದ್ದು. ಅಂದ್ರೆ ಇಲ್ಲಿ ಕಬಂಧ ರಾಕ್ಷಸ, ಅವನು ಉದರ ಮುಖ, ಅವನೇ ಉದರ ಮುಖ ಅಂತಂದ್ರೆ ಅವನ ಮುಖ ಏನಾಗಿತ್ತು ಅಂತಂದ್ರೆ ಹೊಟ್ಟೆಯೊಳಗೆ ಕುಸಿದಿತ್ತು. ಆದ್ದರಿಂದ ಉದರ ಹೊಟ್ಟೆಯೊಳಗೆ ಮುಖವನ್ನು ಹೊಂದಿದ್ರಿಂದ ಅವನಿಗೆ ಉದರ ಮುಖ ಅಂತ ಹೆಸರು ಬಂದಿತ್ತು. ಆ ಉದರ ಮುಖ ಅವನೇ ಧನು. ಆ ಧನು ಏನು ಹೇಳಿದ್ದ, ನೀವು ಈ ದಾರಿಯೊಳಗೆ ಹೋಗ್ರಿ, ಅಲ್ಲಿ ತಪಸ್ವಿನಿ ಇದ್ದಾಳ ಅಂತ ಹೇಳಿದ್ದಲ್ಲ, ಅದಕ್ಕೆ ಅದನ್ನ ನೆನಪಿಸ್ಕೊಳ್ತಾ ಇದ್ದಾನ ರಾಮ. ವರೆದ ಅಂತಂದ್ರೆ ಹೇಳಿದ, ಆ ಉದರ ಮುಖ ವರೆದ ಹೇಳಿದಂತಹ ಇದು ಶ್ರಮಣಿ ತಪಸ್ವಿನಿ. ಆ ತಪಸ್ವಿನಿ ಶಬರಿ ಈಕಿನೇ ಏನಕಿ? ಉಪಕಾರ ಇನಿತೂ ಇಲ್ಲ ಅಂದ್ರೆ ನಾ ಈಕೆಗೆ ಏನೂ ಉಪಕಾರ ಮಾಡಿಲ್ಲ, ಈಗೇ ನೋಡ್ತಾ ಇದ್ದೀನಿ ನಾನು. ಈಕೆಗೆ ಇನಿತು ಅಂದ್ರೆ ಸ್ವಲ್ಪನೂ ಕೂಡ, ಇಷ್ಟೂ ಕೂಡ ಈಕೆಗೆ ನನ್ನಿಂದ ಉಪಕಾರ ಆಗಿಲ್ಲ. ಆದರೂ ಕೂಡ ಈಕೆ ನನ್ನನ್ನು ನೆನೆಯುತ್ತಾ ಇಹಳು ಅರ್ತಿಯಿಂದ. ಅರ್ತಿ ಅಂದ್ರೆ ಪ್ರೀತಿಯಿಂದ. ಈಕೆಗೆ ನನ್ನಿಂದ ಸ್ವಲ್ಪನೂ ಉಪಕಾರ ಆಗಿಲ್ಲ, ಆದರೂ ಕೂಡ ಈಕೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ನೆನಪಿಸ್ಕೊಳ್ತಾ ಇದ್ದಾಳೆ, ಅತ್ಯಂತ ಆಸೆಯಿಂದ ಭಕ್ತಿಯಿಂದ ನನ್ನನ್ನು ನೆನಪಿಸ್ಕೊಳ್ತಾ ಇದ್ದಾಳೆ. ಈಕೆಯ ಒಂದು ಭಕ್ತಿಗೆ, ಈಕೆಯ ಒಂದು ಭಾವನೆಗೆ ನಾನು ನಾಚ್ತಾ ಇದ್ದೀನಿ ನಾನು. ಪೂಜ್ಯೆಯ ಈ ನಲುಮೆಯಿಂದ ಅಂದ್ರೆ ಗೌರವಾನ್ವಿತಳಾದಂತಹ ಈಕೆಯ ಒಂದು ನಲುಮೆ ಅಂತಂದ್ರೆ ಪ್ರೀತಿ. ಈಕೆ ನನ್ನ ಮೇಲೆ ತೋರಿಸ್ತಾ ಇರುವಂತಹ ಪ್ರೀತಿ, ಅನುರಾಗ, ಇದಕ್ಕೆ ಈಕೆಯ ಭಕ್ತಿಗೆ ನಾನು ನಾಚ್ತಾ ಇದ್ದೀನಿ. ಈಕೆಯ ಈ ಪೂಜ್ಯರ ಈ ಗೌರವಾನ್ವಿತರಾದಂತಹ ಈಕೆಯ ಒಂದು ನಲುಮೆಯಿಂದ ನಾನು ನಾಚ್ತಾ ಇದ್ದೀನಿ ಅಂತ ಹೇಳಿ ರಾಮ ಹೇಳ್ತಾನೆ. ಆಗ ಲಕ್ಷ್ಮಣ ನೋಡಿ, ಲಕ್ಷ್ಮಣ ನಿನ್ನ ನೋಡದೆ ಇಂತು ಮರುಳಾದ ಈ ಸಿದ್ಧೆ, ಇನ್ನು ನೋಡಿದ ಬಳಿಕ ಏನಪ್ಪಳೋ ವೃದ್ಧೆ.
ಆಗ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ಅಣ್ಣ ನಿನ್ನನ್ನು ಆಕಿ ನೋಡೇ ಇಲ್ಲ ಇನ್ನೂ, ನಿನ್ನನ್ನು ನೋಡಲಾರದೆ ಆಕಿ ನಿನಗೆ ಇಷ್ಟು ಮೋಡಿಗೆ ಒಳಗಾಗ್ಯಾಳ, ಕಾತುರತೆ ಮರುಳಾದ ಅಂತಂದ್ರೆ ಮೋಡಿ ಅಥವಾ ಕಾತುರತೆಗೆ ಒಳಗಾಗುವಂತ, ಅದಕ್ಕೆ ನಿನ್ನನ್ನು ನೋಡದೆ ಇಂತು ಈ ರೀತಿಯಲ್ಲಿ ಇಷ್ಟು ಮರುಳಾದಂತಹ ಮೋಡಿಗೆ ಒಳಗಾದಂತಹ ನಿನಗಾಗಿ ಕಾತರಿಸುವಂತಹ ಈ ಸಿದ್ಧೆ ಅಂತಂದ್ರೆ ತಪಸ್ವಿನಿ, ಈ ತಪಸ್ವಿನಿ ಈಕೆ ಇನ್ನು ನೋಡಿದ ಬಳಿಕ ಏನಪ್ಪಳೋ, ಇನ್ನು ನೋಡಲಾರ್ದೆ ಆಕಿ ನಿನ್ನ ಮೇಲೆ ಇಷ್ಟು ಭಕ್ತಿಯನ್ನು ತೋರಿಸ್ತಾ ಇದ್ದಾಳ, ಭಕ್ತಿಯನ್ನು ಹೊಂದ್ಯಾಳ, ನಿನ್ನ ಧ್ಯಾನಿಸ್ತಾ ಇದ್ದಾಳ. ಇನ್ನು ನಿನ್ನ ನೋಡಿದ ಬಳಿಕ, ನೋಡಿದ ನಂತರ ಏನಪ್ಪಳೋ ಈ ವೃದ್ಧೆ ಅಂದರೆ ಈ ಮುದುಕಿ, ವೃದ್ಧೆ ಅಂದರೆ ಮುದುಕಿ, ವಯಸ್ಸಾದವಳು, ಈ ವೃದ್ಧೆ ನೀನು ನೋಡಿದ ಮೇಲೆ ಏನು ಮಾಡ್ತಾಳೋ, ಯಾವ ರೀತಿ ವರ್ತಿಸ್ತಾಳೋ ಅಂತ ಹೇಳ್ದ. ಆಗ ರಾಮ ಹೇಳುವಂತಹ ಮಾತನ್ನು ನೋಡ್ರಿ, ರೂಪಕ್ಕೂ ನಾಮ ಮಿಗಿಲು ಆತ್ಮಸುರಭಿಯದು, ಎನ್ನ ಕಾಣುತ್ತಲೂ ಇವಳ ಬೆರಗು ತಿಳಿಯುವುದು. ಆಗ ರಾಮ ಲಕ್ಷ್ಮಣನಿಗೆ ಹೇಳ್ತಾನ, ನೋಡಪ್ಪ ಲಕ್ಷ್ಮಣ, ನನ್ನನ್ನು ಆಕಿ ನೋಡದೇ ಇರ್ಬೋದು, ಆದರೆ ನನ್ನ ನಾಮವನ್ನು, ನನ್ನ ಹೆಸರನ್ನು ಕೇಳಾಕಿ. ಇಲ್ಲಿ ರೂಪಕ್ಕಿಂತ ನಾಮ ಏನದ ಮಿಗಿಲು ಅಂತಂದ್ರೆ ಹೆಚ್ಚು ಅಂತ. ಇಲ್ಲಿ ನಾವು ಇದನ್ನು ನೆನಪಿಸ್ಕೋಬಹುದು, ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ. ಅಂದ್ರೆ ನೀನು ಬೇಡವೇ ಬೇಡ, ನಿನ್ನ ನಾಮದ ಒಂದು ಬಲ, ದೇವರ ನಾಮದ ಒಂದು ಬಲ ಇದ್ದು ಬಿಟ್ಟರೆ ಸಾಕು, ಆ ಬಲನೇ ನಮಗೆಲ್ಲ ಶಕ್ತಿಯನ್ನು ಕೊಡ್ತದ ಅಂತ ಹೆಂಗೆ ಹೇಳ್ತಾರಲ್ಲ, ಆ ರೀತಿಯೊಳಗೆ ನಿನ್ನ ನಾಮದ ಒಂದು ಬಲ ನಮಗಿದ್ರೆ ಸಾಕು ಅನ್ನೋ ರೀತಿಯೊಳಗೆ ರಾಮ ಹೇಳ್ತಾನ, ರೂಪಕ್ಕಿಂತ ನಾಮ ಏನಾಗಿದೆ ಅಂತಂದ್ರೆ ಮಿಗಿಲದ, ಹೆಚ್ಚದ. ಇದಕ್ಕೆ ನಾವು ಹನುಮಂತನ ಒಂದು ವಿವರಣೆಯನ್ನು ಕೂಡ ನಾವು ನೋಡ್ಬೋದು. ಹನುಮಂತನಿಗೆ ರಾಮನ ಜೊತೆ, ರಾಮ ಭಕ್ತನಾದಂತಹ, ರಾಮನ ಅನನ್ಯ ಭಕ್ತನಾದಂತಹ ಹನುಮಂತನೇ ರಾಮನ ಜೊತೆಯಲ್ಲಿ ಒಂದು ಯುದ್ಧವನ್ನು ಮಾಡುವಂತಹ ಪ್ರಸಂಗ ಒದಗ್ತದಂತ. ಆಗ ಹನುಮಂತ ಹೇಳ್ತಾನಂತ, ರಾಮನ ನಾಮದ ಬಲ ಒಂದಿದ್ದರೆ ರಾಮನ ಜೊತೆ ಕೂಡ ನಾನು ಹೋರಾಟ ಮಾಡ್ತೀನಿ ಅಂತ ಹನುಮಂತ ಹೇಳ್ತಾನಂತ. ಅಂದ್ರೆ ಆ ನಾಮದ ಬಲ ಅಷ್ಟು ಹೆಚ್ಚಿರ್ತದೆ ಅಂತ. ಅದಕ್ಕಾಗಿ ರಾಮ ರೂಪಕ್ಕೂ ನಾಮ ಮಿಗಿಲು, ರೂಪಕ್ಕಿಂತ ನಾಮ ಏನದ ಹೆಚ್ಚದ, ದೊಡ್ಡದದ. ಆದ್ದರಿಂದ ಆತ್ಮಸುರಭಿಯದು, ಸುರಭಿ ಅಂತಂದ್ರೆ ಕಾಮಧೇನು, ಸುರಭಿ ಅಂದ್ರೆ ಕಾಮಧೇನು, ಪರಿಮಳ, ಸುಗಂಧ ಅಂತ. ಅದಕ್ಕೆ ಇಲ್ಲಿ ನಾಮ ಆತ್ಮದ ಪರಿಮಳ ಇದ್ದಂಗೆ, ನಾಮ ಅನ್ನುವಂಥದ್ದು, ಹೆಸರು ಅನ್ನುವಂಥದ್ದು ಆತ್ಮದ ಒಂದು ಪರಿಮಳ, ಸುಗಂಧ. ಅದರಿಂದ ನೋಡ್ರಿ, ಆತ್ಮಸುರಭಿಯದು, ರೂಪಕ್ಕೂ ನಾಮ ಮಿಗಿಲು ಆತ್ಮಸುರಭಿಯದು. ನಾಮ ಅನ್ನುವಂಥದ್ದು ಆತ್ಮದ ಪರಿಮಳ, ಆತ್ಮದ ಒಂದು ಸುಗಂಧ. ಆದ್ದರಿಂದ ರೂಪಕ್ಕಿಂತ ನಾಮಕ್ಕೆ ಹೆಚ್ಚು ಪ್ರಾಶಸ್ತ್ಯವಿದೆ, ಅದು ಮಿಗಿಲು ಅಂತ ರಾಮ ಹೇಳ್ತಾ, ಎನ್ನ ಕಾಣುತ್ತಲೂ ಇವಳ, ಎನ್ನ ಅಂತಂದ್ರೆ ನನ್ನನ್ನು ನೋಡ್ತಾ ಇವಳ ಬೆರಗು ತಿಳಿಯುವುದು. ಬೆರಗು ಅಂದ್ರೆ ಆಶ್ಚರ್ಯ. ನನ್ನನ್ನು ನೋಡ್ತಾ ಇದ್ದ ಹಾಗೆ ಈಕೆಯ ಆಶ್ಚರ್ಯ ತಿಳಿದು ಬರ್ತದೆ ನಿನಗೆ. ಈಕೆ ಯಾವ ರೀತಿ ವರ್ತಿಸ್ತಾಳೆ, ಹೆಂಗಿರ್ತಾಳ ಅನ್ನುವಂಥದ್ದು ನಿನಗೆ ತಿಳಿದು ಬರ್ತದೆ ಅನ್ನುವ ಅರ್ಥ. ಆಮೇಲೆ ಇನ್ನೊಂದು ಅರ್ಥವನ್ನು ನಾವು ನೋಡಿದ್ರೆ, ನನ್ನನ್ನು ಕಾಣ್ತಾ ಇದ್ದ ಹಾಗೆಯೇ ಈಕೆಯ ಮಹಿಮೆ ಇಡೀ ಜಗತ್ತಿಗೆ ಗುರ್ತಾಗ್ತದೆ ಅಂತ ರಾಮ ಲಕ್ಷ್ಮಣನ ಮಾತಿಗೆ ಉತ್ತರವನ್ನು ಕೊಟ್ಟ. ಅಂದ್ರೆ ಲಕ್ಷ್ಮಣ ಏನಂತಾನ, ನಿನ್ನನ್ನು ನೋಡದೆ ಯಾಕೆ ಇಷ್ಟು ಧ್ಯಾನಿಸ್ತಾ ಇದ್ದಾಳ, ಇದನ್ನು ನೀನು ನೋಡಿದ ಮೇಲೆ ಯಾವ ರೀತಿ ಇರ್ತಾಳೋ ಅಂತ ಹೇಳಿದಾಗ, ನೋಡ್ತಾ ರೂಪಕ್ಕಿಂತ ನಾಮ ಮಿಗಿಲದ, ಹೆಚ್ಚದ. ನನ್ನನ್ನು ನೋಡ್ತಾ ಈಕೆಯ ಒಂದು ಬೆರಗು ಎಲ್ಲ ಕಡೆ ತಿಳಿದು ಬರ್ತದೆ, ಅಂದ್ರೆ ಈಕೆಯ ಮಹಿಮೆ ಜಗತ್ತಿಗೆ ಗುರ್ತಾಗ್ತದೆ ಅಂತ ಹೇಳಿದಾಗ ಲಕ್ಷ್ಮಣ ಹೇಳುವಂತಹ ಮಾತು ನೋಡ್ರಿ, ನಿನ್ನ ನೋಡುತ್ತಲೂ ಈಗೇನು ಬೆರಗು ತಣಿಯದಿದೆ, ಪರೀಕ್ಷಿಸುವ ಬಾ ಇದನ್ನು ಶ್ರಮಣೀಯ ಆಶ್ರಮದೇ. ಆಗ ರಾಮನಿಗೆ ಲಕ್ಷ್ಮಣ, ಅಣ್ಣ ನಿತ್ಯ ನೋಡ್ತಾ ಇದ್ದೀನಿ ನಾನು ನಿನ್ನನ್ನು, ನಿತ್ಯ ನೋಡ್ತಲೇ ಏನು, ದಿನಾ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ, ಬೆರಗು ತಣಿಯದಿದೆ. ತಣಿ ಅಂದ್ರೆ ತೃಪ್ತಿ, ತಣಿಯದಿದೆ ಅಂದ್ರೆ ತೃಪ್ತಿಗೊಳ್ಳದೆ ಅದ. ಅಂದ್ರೆ ನಿನ್ನನ್ನು ದಿನ ನಾನು ನೋಡ್ತಾ ಇದ್ದೀನಿ, ಆದರೆ ಆ ಆಶ್ಚರ್ಯ, ನಿನ್ನನ್ನು ನೋಡಬೇಕು ಅನ್ನುವಂತಹ ಭಾವನೆ ಅದು ಏನಾಗಿದೆ, ಇನ್ನೂ ನನ್ನಿಂದ ತಣಿಯದಿದೆ, ತೃಪ್ತಿ ಹೊಂದದೇ ಇದೆ. ಅಂದರೆ ಇನ್ನೂ ನೋಡಬೇಕು ಅನ್ನಿಸ್ತದೆ. ಪರೀಕ್ಷಿಸುವ ಬಾ ಅಂದ್ರೆ ಪರೀಕ್ಷೆ ಮಾಡೋಣ ಬಾ, ಆಕೆ ಏನು ಮಾಡ್ತಾಳೆ ನಿನ್ನನ್ನು ನೋಡಿದ ಮೇಲೆ ಅನ್ನುವಂಥದ್ದನ್ನು ಪರೀಕ್ಷಿಸುವ ಬಾ. ಇದನ್ನೇ ನಾವು ನೋಡೋಣ.
ಇಲ್ಲಿ ಶ್ರಮಣಿ ಆಶ್ರಮದೇ, ಆ ಶ್ರಮಣಿ ತಪಸ್ವಿನಿ, ಆ ತಪಸ್ವಿನಿಯ ಆಶ್ರಮದೊಳಗ ನಾವು ನೋಡೋಣಪ್ಪ ಇದನ್ನ ಅಂತ ಅಣ್ಣನಿಗೆ ಲಕ್ಷ್ಮಣ ಹೇಳ್ದ. ಹೇಳಿದ ಕೂಡಲೇ ಆಗ ರಾಮ ಹೇಳ್ತಾನ, ನಡೆ ಮುಂದೆ ಲಕ್ಷ್ಮಣ, ನಡಿಪ ಮುಂದೆ ಹೋಗೋಣ ಅಂತ ರಾಮ ಲಕ್ಷ್ಮಣನಿಗೆ ಹೇಳ್ದ. ನಡೆ ಮುಂದೆ ಲಕ್ಷ್ಮಣ. ಆಗ ಲಕ್ಷ್ಮಣ ಹೇಳು ಮಾತು ನೋಡ್ರಿ, ಇಂದು ನೀನೇ ಮುಂದೆ, ನಾನಿರುವೆ ಹಿಂದೆ, ಮೊದಲ ದಿಟ್ಟಿಗೆ ನೀನು, ಬಳಿಕ ನಾನು ಹೊರಡುವರು. ಆಗ ರಾಮ ನಡಿ ಲಕ್ಷ್ಮಣ ಹೋಗೋಣಲ್ಲಿ ಅಂತ ಆಶ್ರಮದ ಕಡೆ ಹೋಗೋಣ ಅಂದಾಗ ಲಕ್ಷ್ಮಣ ಹೇಳ್ತಾನ, ಇಂದು ನೀನೇ ಮುಂದೆ ಅಣ್ಣ, ಇವತ್ತು ನೀನೇ ಮುಂದೆ ಹೋಗಪ್ಪ, ನೀನು ಹಿಂದೆ ನಾ ಬರ್ತೀನಿ. ಯಾಕಂದ್ರೆ ಮೊದಲೇ ಏನಾಗ್ತಿತ್ತು ಅಂದ್ರೆ ಕಾಡಿನ ದಾರಿ ಒಳಗೆ ಲಕ್ಷ್ಮಣ ಮುಂದೆ ಹೋಗ್ತಾ ಇದ್ದ. ಮೊದಲು ಲಕ್ಷ್ಮಣ ಮುಂದೆ ಹೋಗಿ ಅಲ್ಲಿ ಇರುವಂತಹ ಮುಳ್ಳು ಕಲ್ಲುಗಳನ್ನು ಆ ಕಡೆ ಸರಿಸಿ ಅಣ್ಣನಿಗೆ ದಾರಿ ಮಾಡಿಕೊಡ್ತಾ ಹೋದ. ಅಂದ್ರೆ ಕಲ್ಲು ಮುಳ್ಳು ಏನು ಅಲ್ಲಿ ಇರಬಾರ್ದು ಅಣ್ಣ ಬರುವಂತಹ ದಾರಿ ಒಳಗೆ ಅಂತ ಹೇಳಿ, ಕಾಡಿನ ದಾರಿ ಒಳಗೆ ಇರುವಂತಹ ಕಲ್ಲು ಮುಳ್ಳುಗಳನ್ನೆಲ್ಲ ಸರಿಸ್ತಾ ಲಕ್ಷ್ಮಣ ಮುಂದೆ ಹೋಗ್ತಾ ಇದ್ದ. ಲಕ್ಷ್ಮಣನ ಹಿಂದೆ ರಾಮ ಬರ್ತಾ ಇದ್ದ. ಆದರೆ ಇವತ್ತೇನು ಹೇಳ್ತಾನೆ ಲಕ್ಷ್ಮಣ ಅಂತಂದ್ರೆ, ಅಣ್ಣ ಇವತ್ತು ನಾನು ಮುಂದೆ ಹೋಗೋದಿಲ್ಲ, ನೀನೇ ಮುಂದೆ ಹೋಗು, ನಿನ್ನ ಹಿಂದೆ ನಾನಿರ್ತೀನಿ, ನಾನಿರುವೆ ಹಿಂದೆ, ನಾನು ನಿನ್ನ ಹಿಂದೆ ಬರ್ತೀನಿ. ಯಾಕೆ ಹಿಂಗೆ ಮಾತಾಡಿ ಲಕ್ಷ್ಮಣ ಹೇಳ್ತಾನೆ ಅಂತಂದ್ರೆ, ಶಬರಿ ತಪಸ್ವಿನಿ ನಿನ್ನನ್ನು ಕಾಣಬೇಕು ಅಂತ ಬಹಳ ಕಾತುರತೆಯಿಂದ ಆಕಿ ಕಾಯ್ತಾ ಇದ್ದಾಳ. ಅದಕ್ಕೆ ಮೊದಲ ದಿಟ್ಟಿಗೆ ನೀನು, ಮೊದಲ ದೃಷ್ಟಿಗೆ ನೀನೇ ಕಾಣಿಸ್ಬೇಕು, ಆಕಿಗೆ ನೀನೇ ಕಾಣಿಸ್ಬೇಕು. ದಿಟ್ಟಿ ದೃಷ್ಟಿ ತತ್ಸಮ ತದ್ಭವ, ಗಮನಿಸ್ರಿ, ಬರ್ಕೋರಿ. ದೃಷ್ಟಿ ದಿಟ್ಟಿ ತತ್ಸಮ ತದ್ಭವ, ಮೊದಲ ದಿಟ್ಟಿಗೆ ನೀನು. ಆಕೆ ನಿನ್ನನ್ನು ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾಳ. ಅದಕ್ಕೆ ಆಕೆಯ ಮೊದಲ ದೃಷ್ಟಿಗೆ ನೀನೇ ಕಾಣಿಸ್ಕೋಬೇಕು, ನೀ ಮುಂದೆ ಹೋಗು, ಬಳಿಕ ನಾನು, ನಂತರ ನಾನು, ಅದಕ್ಕೆ ನಾನು ನೀನು ಹಿಂದೆ ಬರ್ತೀನಿ ಅಂತ ಹೇಳ್ತಾನೆ. ರಾಮ ಮುಂದುಗಡೆ ಹೋಗ್ತಾನ, ರಾಮನ ಹಿಂದುಗಡೆ ಲಕ್ಷ್ಮಣ ಹೊರಡ್ತಾನೆ. ಇಬ್ರು ಅಲ್ಲಿ ಆಶ್ರಮದ ಕಡೆಗೆ ಒಳಗೆ ಹೊಂಟಾಗ ಆಗ ಮುಂದೆ ನೋಡ್ರಿ, ಇದು ಗೀತ ನಾಟಕದ ಅಲ್ಲಿ ಒಳತೆರೆ ಎದ್ದು ವಿಶಾಲವಾದ ಶಬರಿಯ ಆಶ್ರಮವನ್ನು ತೋರುವುದು. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ. ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂವು ಇನ್ನೂ ಬಾಡದಂತಿವೆ. ವೇದಿಯಲ್ಲಿ ಅಗ್ನಿ ಹೊಗೆಯಾಡುತ್ತಿದೆ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂವು ಹಣ್ಣು ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ. ಅವುಗಳನ್ನು ಉದ್ದೇಶಿಸಿ ಈ ತೆರ ಹಾಡುತ್ತಾಳೆ. ಅವರಿಬ್ಬರು ರಾಮ ಲಕ್ಷ್ಮಣರು ಮುಂದುಗಡೆ ಹೋದಾಗ ಈ ಕಡೆ ಮತ್ತೇನಾಗ್ತದೆ, ಒಳತೆರೆ ಪರದೆ ಹೇಳ್ತದೆ. ನಾಟಕ ಅದು, ಇದು ಪರದೆ ಹೇಳ್ತದೆ. ಮುಂದೆ ಏನು ಮಾಡ್ತಾ ಅಲ್ಲಿ ಏನು ಕಾಣಿಸ್ಕೋತದ ಆ ರಂಗದಲ್ಲಿ ಅಂತಂದ್ರೆ, ಒಂದು ವೇದಿಕೆ ಇದು ಕಾಣಿಸ್ಕೋತದೆ. ಅಂದ್ರೆ ಶಬರಿಯ ಆಶ್ರಮ ಅಲ್ಲಿ ಕಂಡು ಬರ್ತದೆ. ಆ ಒಂದು ವೇದಿಕೆಯಲ್ಲಿ ಶಬರಿಯ ಆಶ್ರಮ ಕಂಡು ಬರ್ತದೆ. ಆ ಶಬರಿಯ ಆಶ್ರಮದ ದೂರದೊಳಗೆ ಹಿಂಬದಿಯಲ್ಲಿ ಒಂದು ವೇದಿ ಇರ್ತದೆ. ವೇದಿ ಅಂತಂದ್ರೆ ಹೋಮ ನಡೆಯುವಂತಹ ಒಂದು ಸ್ಥಳ, ಅದಕ್ಕೆ ವೇದಿ. ಆ ವೇದಿ ಹೋಮ ನಡೆಯುವ ಸ್ಥಳ. ಅಂದರೆ ಅಲ್ಲಿ ಆಶ್ರಮದ ತಪಸ್ವಿಗಳು ಇದು ನಡೆಸ್ತಾ ಇರ್ತಾರಲ್ಲ, ಹೋಮವನ್ನು ನಡೆಸ್ತಾ ಇರ್ತಾರಲ್ಲ, ಅಗ್ನಿಕುಂಡ, ಆ ಹೋಮ ನಡೆಯುವಂತಹ ಸ್ಥಳ ಯಾವುದು ಅಂತಂದ್ರೆ ವೇದಿ. ಅಲ್ಲಿ ಅದರ ಸುತ್ತಲೂ ಏನಿರ್ತದೆ, ಅಗ್ನಿಕುಂಡ ಇರ್ತಾರೆ, ಅದರ ಸುತ್ತಲೂ ಸಿದ್ಧರು ಅಂದ್ರೆ ತಪಸ್ವಿಗಳು. ಎಲ್ಲ ತಪಸ್ವಿಗಳು ಅದರ ಸುತ್ತಲೂ ಏನು ಮಾಡಿರ್ತಾರೆ, ಹೂವಿನಿಂದ ಆ ಒಂದು ಯಜ್ಞಕುಂಡದ ಸುತ್ತಲೂ ಹೂವಿನಿಂದ ಅದನ್ನು ಅಲಂಕಾರ ಮಾಡಿರ್ತಾರೆ. ಆ ಸಿದ್ಧರು ಅಂದರೆ ತಪಸ್ವಿಗಳು ಅಲಂಕರಿಸಿ ಹೋದಂತಹ ಹೂವು ಇನ್ನೂ ಬಾಡದಂತಿವೆ. ಅಂದರೆ ಹೂವುಗಳು ಬಾಡದೆ ಸುಂದರವಾಗಿ ಕಾಣ್ತಾ ಇರುವಂತಹ ಅಗ್ನಿಕುಂಡ ಕಾಣಿಸ್ತದ. ಅದರೊಳಗೆ ಆ ವೇದಿಯಲ್ಲಿ ಹೋಮಕುಂಡದಲ್ಲಿ ಅಗ್ನಿ ಇನ್ನೂ ಏನಾಗ್ತಾ ಇರ್ತದೆ, ಹೊಗೆಯಾಡ್ತಾ ಇರ್ತದೆ. ಆಗ ಅಲ್ಲಿ ಶಬರಿ ಕುಳಿತುಕೊಂಡಿರ್ತಾಳೆ. ಶಬರಿ ದಿನಾಕಿ ಕೆಲಸ ಏನು ಅಂತಂದ್ರೆ, ಕಾಡಿನಲ್ಲಿ ಅಥವಾ ಅಲ್ಲಿ ಸುತ್ತಮುತ್ತ ಆಶ್ರಮದ ಸುತ್ತ ಇರುವಂತಹ ಗಿಡ ಮರಗಳಿಂದ ಸುಂದರವಾದಂತಹ ಹೂವು ಹಣ್ಣುಗಳನ್ನು ಎಲ್ಲವನ್ನ ತೆಗೆದುಕೊಂಡು ಬಂದು ಅವುಗಳನ್ನೆಲ್ಲ ರಾಮವನಿಗೆ ಸತ್ಕರಿಸಬೇಕು ಅಂತ ಹೇಳಿ ಅವುಗಳನ್ನೆಲ್ಲ ಜೋಡಿಸಿ ಇಡ್ತಾ ಇರ್ತಾಳೆ. ದಿನಾ ಕಾಯುವಂಥದ್ದು. ಮತ್ತೆ ರಾಮ ಬರಲಿಲ್ಲ ಅಂತಂದಾಗ ಮತ್ತು ಅವುಗಳನ್ನು, ಅದರಲ್ಲಿ ಕೊಳೆತು ಹೋದಂತಹ ಹಣ್ಣುಗಳನ್ನು, ಬಾಡಿ ಹೋದಂತಹ ಹೂವುಗಳನ್ನು ಎಲ್ಲವನ್ನ ಆರಿಸಿ ತೆಗೆದು ಮತ್ತು ಹೊಸ ಹೂವು ಹಣ್ಣುಗಳನ್ನು ಮತ್ತು ತಟ್ಟೆಯಲ್ಲಿ ಜೋಡಿಸುವಂಥದ್ದನ್ನು ದಿನಾ ಮಾಡ್ತಾ ಇರ್ತಾಳೆ. ಹಂಗೆ ಶಬರಿ ನಿನ್ನೆ ರಾಮನಿಗೆಂದು ತಂದ, ಅಂದರೆ ನಿನ್ನೆ ರಾಮನಿಗಾಗಿ ಆರಿಸಿ ತಂದಂತಹ
ಈಗ ಬಾಡಿ ಹೋಗಿರುವ, ಈಗದೆಲ್ಲ ಬಾಡಿ ಹೋಗ್ಬಿಟ್ಟವು, ಆ ಬಾಡಿ ಹೋಗಿರುವಂತಹ ಹೂಗಳನ್ನು ತಟ್ಟೆಯಲ್ಲಿ ಏನು ನಿನ್ನೆ ತಂದು ಜೋಡಿಸಿಟ್ಟಿದ್ರಲ್ಲ ಅವುಗಳಲ್ಲಿ ಕೆಲವು ಹೂವು ಹಣ್ಣುಗಳು ಬಾಡಿ ಹೋಗಿದ್ದು, ಅವುಗಳನ್ನೆಲ್ಲ ಏನು ಮಾಡಿದ್ಲು, ಬಾಡಿ ಹೋದಂತಹ ಹೂವು ಮತ್ತು ಹಣ್ಣು ತಳಿರುಗಳನ್ನೆಲ್ಲ ವಿಂಗಡಿಸುತ್ತಾ ಅವುಗಳನ್ನೆಲ್ಲ ತೆಗೀತಾ ಅವುಗಳ ಜಾಗದಲ್ಲಿ ಮತ್ತೆ ಇವತ್ತೇನು ಹೊಸ ತಂದಾಳದ ಹೂವು ಹಣ್ಣುಗಳನ್ನು ಅವುಗಳನ್ನೆಲ್ಲ ಜೋಡಿಸಿ ಇಡ್ತಾ ಅವುಗಳನ್ನು ಉದ್ದೇಶಿಸಿ ಈ ತೆರ ಹಾಡುತ್ತಾರೆ. ತೆರ ಅಂದ್ರೆ ರೀತಿ, ಈ ರೀತಿಯಲ್ಲಿ ಅವುಗಳನ್ನು ಉದ್ದೇಶಿಸಿ ಅವುಗಳ ಜೊತೆಯಲ್ಲಿ ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರು. ಏನು ಹೇಳಿದ್ರು, ಹೂವು ಹಣ್ಣುಗಳ ಜೊತೆಯಲ್ಲಿ ಮಾತಾಡ್ತಾ ಅವುಗಳಿಗೆ ಹೇಳಿದ್ರು. ನೋಡ್ರಿ, ಶಬರಿ ನಿನ್ನೆಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರದೆ, ಬರಿ ಗಾಳಿಗೆ ಆರಿರುವ ನಿನ್ನೆ ಚಂದಳಿರೆ, ತುಂಬಿ ಬಂಬಲ ಹೊಗಳ್ಗೆ ಇಂಬಾದ ಕಂಪಿನಿಂದ ಅವನ ಹಸುವನ್ನು ಉದ್ದೀಪಿಸದೆ ಸೊರಗಿದ ಅಲರೆ, ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದ ಕೆಟ್ಟು ಹುಳುವಿಗೆ ಆಸರೆಯಾದ ಎಲೆ ವನ್ಯಫಲವೇ, ಮೀಸಲಾಗದೆ ಇಂತು ಮಾಸಲಾಗುವ ಇವನು ಮರಮರಳಿ ಹೊಸತರಿಂದ ಅಣಿಗೈವ ಛಲವೇ, ಮಾಲೆಯನ್ನು ಕಟ್ಟುತ್ತಾ ಹಾಡುತ್ತಾರೆ. ಅಂದ್ರೆ ನಿನ್ನೆ ಆರಿಸಿ ತಂದಂತಹ ಹೂವು ಹಣ್ಣುಗಳೇನು ಬಾಡಿ ಹೋಗಿದ್ದು ಕೊಳೆತು ಹೋಗಿದ್ದು ಅವುಗಳನ್ನೆಲ್ಲ ತೆಗೆದು ಅವುಗಳ ಜಾಗದಲ್ಲಿ ಹೊಸಗಳನ್ನು ಇಡ್ತಾ ಅವುಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ನಿನ್ ಎಳಮೆ ಮೃದುತೆಯನ್ನು ಅವನ ಸ್ಪರ್ಶಕ್ಕೆ ತೆರದೆ, ಬರಿ ಗಾಳಿಗೆ ಆರಿರುವ ನಿನ್ನೆ ಚಂದಳಿರೆ, ನಿನ್ನೆ ಆರಿಸಿ ತಂದಿದ್ದೆ ಚಂದಳಿರೆ. ಚಂದಳಿರೆ ಅಂತಂದ್ರೆ ಕೆಂಪಾದ ಚಿಗುರೆ. ಚಂದಳಿರೆ ಅಂದ್ರೆ ಕೆಂಪಾದ ಚಿಗುರೆ. ಕೆಂಪಾದಂತಹ ಚಿಗುರೆ ಎಲೆಗಳೇ, ನೀವು ಏನು ಮಾಡಿದ್ರಿ ಅಂತಂದ್ರೆ ನಿಮ್ಮ ಎಳೆಯ ಮೃದುತೆಯನ್ನು, ಎಳಮೆ ಅಂದರೆ ನಿನ್ನ ಕೆಂಪಾದಂತಹ ಚಿಗುರೆ, ನಿನ್ನ ಎಳೆಯದಾದಂತಹ ಮೃದುತ್ವದಿಂದ ಅವನ ಸ್ಪರ್ಶಕ್ಕೆ ನೀವು ತೆರೆದು ನಿಂತ್ಕೊಂಡ್ರಿ. ಯಾರ ಸ್ಪರ್ಶಕ್ಕೆ? ರಾಮನಿಗೆ ಸ್ಪರ್ಶವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮ ಮೃದುವಾದಂತಹ ನಿಮ್ಮ ಮೃದುತೆಯಿಂದ ಅವನ ಸ್ಪರ್ಶಕ್ಕಾಗಿ ನೀವು ತೆರೆದಂತಹ ಚಿಗುರೆ ನೀನೇನಾಗ್ಬಿಟ್ಟಿ ಅಂತಂದ್ರೆ ಬರೀ ಗಾಳಿಗೆ ಒಣಗಿ ಹೋಗ್ಬಿಟ್ಟಿ. ಬರೀ ಗಾಳಿಗೆ ಆರಿರುವ ಅಂದ್ರೆ ಬರೀ ಕೇವಲ ಗಾಳಿಗೆ ನೀವೇನಾಗ್ಬಿಟ್ರಿ, ಒಣಗಿ ಹೋಗ್ಬಿಟ್ರಿ, ಆರಿ ಹೋಗ್ಬಿಟ್ರಿ ಅಂದ್ರೆ ಒಣಗಿ ಹೋಗ್ಬಿಟ್ರಿ. ಅಂದ್ರೆ ಅವನ ಒಂದು ಮೃದುತ್ವ, ನಿಮ್ಮ ಮೃದುತ್ವದಿಂದ ಅವನ ಸ್ಪರ್ಶಕ್ಕಾಗಿ ಕಾಯ್ತಾ ಇದ್ದಂತಹ ನೀವು ಕೇವಲ ಏನು ಗಾಳಿಗೆ ಆರಿ ಹೋಗಿಬಿಟ್ರಿ, ಒಣಗಿ ಹೋಗಿಬಿಟ್ರಿ ನೀವು. ಮತ್ತು ತುಂಬಿ ಬಂಬಲ ಹೊಗಳ್ಗೆ ಇಂಪಾದ ಕಂಪಿನಿಂದ ಅವನ ಹಸುವನ್ನು ಉದ್ದೀಪಿಸದೆ ಸೊರಗಿದ ಅಲರೆ. ಅಲರ್ ಅಂತಂದ್ರೆ ಇಲ್ಲಿ ಹೂವು ಅಂತ. ಆ ಹೂಗಳಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ತುಂಬಿ ಬಂಬಲ. ತುಂಬಿ ಅಂತಂದ್ರೆ ದುಂಬಿ, ಬಂಬಲ ಅಂತಂದ್ರೆ ಸಮೂಹ. ಅಂದ್ರೆ ದುಂಬಿಗಳ ಸಮೂಹದಿಂದ ಹೊಗಳಿಸಿಕೊಳ್ಳುವಂತಹ ಕಂಪಿನಿಂದ. ಕಂಪು ಅಂತಂದ್ರೆ ಸುವಾಸನೆ, ಪರಿಮಳ. ಅಂದ್ರೆ ದುಂಬಿಗಳ ಸಮೂಹದಿಂದ ಹೊಗಳಿಸಿಕೊಳ್ಳುವಂತಹ ಸುವಾಸನೆಯಿಂದ, ನಿಮ್ಮ ಸುವಾಸನೆಯಿಂದ ಅವನ ಹಸುವನು. ಅವನ ಅಂತಂದ್ರೆ ರಾಮನ, ಹಸು ಅಂದ್ರೆ ಪ್ರಾಣ, ಉದ್ದೀಪಿಸು ಅಂದ್ರೆ ಉತ್ತೇಜಿಸು. ಅಂದ್ರೆ ನಿಮ್ಮ ಒಂದು ಕಂಪಿನಿಂದ, ಸುವಾಸನೆಯಿಂದ ಆ ರಾಮನ ಪ್ರಾಣವನ್ನ, ಜೀವವನ್ನ ಉತ್ತೇಜಿಸದೆ ನೀವೇನಾಗ್ಬಿಟ್ರಿ ಅಂತಂದ್ರೆ ಸೊರಗಿ ಹೋಗ್ಬಿಟ್ರಿ. ಸೊರಗುವುದು ನೀವು ಬಾಡಿ ಹೋಗ್ಬಿಟ್ರಿ ಅಂತ ಅವುಗಳಿಗೆ ಹೇಳ್ತಾ, ಮತ್ತು ಹಣ್ಣುಗಳನ್ನು ಏನು ಮಾಡ್ತಾರೆ, ಈಗ ತಳಿರಿಗೆ ಹೇಳಿದ್ಲು, ಆಮೇಲೆ ಹಣ್ಣುಗಳನ್ನು ಹೂವಿಗೆ ಹೇಳಿದ್ಲು, ಈಗ ಹಣ್ಣುಗಳಿಗೆ ಕುರಿತು ಹೇಳ್ತಾ ಇದ್ದಾಳೆ. ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದ ಕೆಟ್ಟು ಹುಳುವಿಗೆ ಆಸರೆಯಾದ ಎಲೆ ವನ್ಯಫಲವೇ. ವನ್ಯ ಅಂತಂದ್ರೆ ಕಾಡು, ಕಾಡಿನಲ್ಲಿ ಇರುವಂತಹ ಹಣ್ಣುಗಳೇ ನೀವೇನಾದ್ರಿ ಅಂತಂದ್ರೆ ಅವನ ಆಹಾರಕ್ಕೆ ನೀವು ನಿಮ್ಮನ್ನು ತಂದಿದ್ದೆ ನಾನು. ಪ್ರಾಣಾಹುತಿ ಅಂತಂದ್ರೆ ಸ್ವೀಕರಿಸುವಂತಹ ಮೊದಲ ತುತ್ತು ಅಂತ ಹೇಳ್ತೀವಿ, ಆಹಾರ. ಅದಕ್ಕೆ ಅವನ ಒಂದು ಪ್ರಾಣಾಹುತಿಗೆ, ರಾಮನ ಒಂದು ಆಹಾರಕ್ಕೆ ನೀವು ಬರದೆ ರುಚಿ, ಯಾಕಂದ್ರೆ ರಾಮ ಬರಲಿಲ್ಲ, ನಿಮ್ಮನ್ನು ತಿನ್ನಲಿಲ್ಲ. ಆದ್ದರಿಂದ ಅವನ ಆಹಾರಕ್ಕೆ ನೀವು ಬರದೆ ನಿಮ್ಮ ರುಚಿಯನ್ನು ಸ್ವಾದವನ್ನು ಕಳೆದುಕೊಂಡು ಬಿಟ್ರಿ. ಸ್ವಾದ ಕಳೆದುಕೊಂಡು ನೀವು ಅಂದ್ರೆ ಹಣ್ಣುಗಳು ಕೊಳೆತು ಬಿಟ್ಟು ಅಂತ ಹೇಳ್ತಾ ಇದ್ದಾಳೆ. ರುಚಿ ಹದ ಕೆಟ್ಟು ಹೋಗ್ಬಿಡ್ತು ನಿಮ್ಮದು. ಕೆಟ್ಟು ಹೋಗಿ ನೀವೇನಾಗ್ಬಿಟ್ರಿ, ಹುಳುವಿಗೆ
ಆಸರೆಯಾಗ್ಬಿಟ್ರಿ ಅಂದರೆ ನಿಮ್ಮಲ್ಲಿ ಹುಳ ಆಗ್ಬಿಟ್ಟು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾರಿಗೆ ಆಸರೆಯಾಗಿದ್ರಿ? ರಾಮನಿಗೆ ಆಹಾರವಾಗದೆ ನಿಮ್ಮ ರುಚಿಯನ್ನು ಕಳೆದುಕೊಂಡು ಹುಳುವಿಗೆ ಆಸರೆಯಾಗಿ ಬಿಟ್ರಿ, ಅಂದರೆ ಹುಳುವಿಗೆ ಸ್ಥಾನವಾಗಿ ಬಿಟ್ರಿ ನೀವು ಅಂತ ಆ ಕಾಡಿನ ಹಣ್ಣುಗಳನ್ನು ಕುರಿತು ಹೇಳ್ತಾ, ನೀವೆಲ್ಲರೂ ರಾಮನಿಗೆ ಮೀಸಲಾಗಬೇಕಾಗಿತ್ತು, ರಾಮನಿಗೆ ಸೇರಬೇಕಾಗಿತ್ತು. ಮೀಸಲಾಗದೆ ಇಂತು ಮಾಸಲಾಗುವ ಇವನು, ಅಂದರೆ ರಾಮನಿಗೆ ಸೇರದೆ, ಮೀಸಲಾಗದೆ, ಸೇರದೆ ನೀವೆಲ್ಲ ಏನಾಗ್ಬಿಟ್ರಿ? ಮಾಸಲಾಗ್ಬಿಟ್ರಿ, ಮಲಿನವಾಗಿಬಿಟ್ರಿ. ಮಲಿನವಾದಂತಹ ಇವುಗಳನ್ನೆಲ್ಲ ತೆಗೆದು ಆಕೆ ಮತ್ತೆ ಹೊಸ ಹೂವು ಹಣ್ಣುಗಳನ್ನು ಇಡ್ತಾ ಇದ್ದಾಳೆ. ಅದಕ್ಕೆ ಮರಳಿ ಹೊಸತರಿಂದ ಅಣಿಗೈವ ಛಲವೇ, ಅಂದರೆ ಇನ್ನು ಮತ್ತೆ ಹೊಸ ಹೂವು, ಹೊಸ ಹಣ್ಣು, ಹೊಸ ತಳಿರು ಇವುಗಳನ್ನು ಮತ್ತೆ ಮರಳಿ ಮತ್ತೆ ಹೊಸ ಇವುಗಳನ್ನು ಇಟ್ಟು ಹೊಸತರಿಂದ ಮತ್ತೆ ಹೊಸತರಿಂದ ಅಣಿಗೈವ ಅಂತಂದ್ರೆ ಸಿದ್ಧಗೊಳ್ಳುವ, ಅಣಿಗೈವ ಅಂದರೆ ಸಿದ್ಧಗೊಳ್ಳುವಂತಹ ಛಲವೇ, ಹಠವೇ ಅಂತಂದ್ರೆ ಇಲ್ಲಿ ನೋಡ್ರಿ, ಹೂವು, ಹಣ್ಣು, ತಳಿರುಗಳು ಮತ್ತೆ ತಮ್ಮ ಹಠದಿಂದ ಮತ್ತೆ ನಾವು ರಾಮನ ಸೇವೆಗಾಗಿ ನಾವು ಮತ್ತೆ ಬರ್ತೀವಿ, ರಾಮನ ಸೇವೆಗಾಗಿ ನಾವೆಲ್ಲ ಮತ್ತೆ ಕೂಡಿಕೊಳ್ತೀವಿ ಅಂತ ಹೇಳಿ ಮತ್ತೆ ನೀವು ಈ ರೀತಿಯಲ್ಲಿ ನೀವು ಹೊಸತರಿಂದ ಸಿದ್ಧಗೊಳ್ಳುವಂತಹ ಒಂದು ಹಠದಿಂದ ನೀವು ಮತ್ತೆ ಕೂಡಿಕೊಳ್ತಾ ಇದ್ದೀರಲ್ಲ ಅಂತ ಹೇಳಿ ಒಂದು ಅನನ್ಯವಾದಂತಹ ಭಕ್ತಿಯನ್ನು ಆಕೆ ತೋರಿಸ್ತಾ ಇದ್ದಾಳೆ. ಇದರ ಮುಂದಿನ ಒಂದು ಭಾಗವನ್ನು ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ನೋಡೋಣ.